ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ದೇವರಿಗೆ ಸ್ತೋತ್ರವಾಗಲಿ, ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ನೋಡೋಣ ಪ್ರಿಯರೇ. ಮತ್ತು ಕೆಲವು ವಾರಗಳಲ್ಲಿ ನಾವು ನೋಡುವುದಾದರೆ ದೇವರು ತನ್ನ ಕಾರ್ಯವನ್ನು ನಮ್ಮ ಮಧ್ಯದಲ್ಲಿ ಆತನು ಮಾಡ್ತಾ ಇದ್ದಾನೆ ಪ್ರಿಯರೇ. ಆಮೆನ್. ನಾವು ಉಪವಾಸ ಪ್ರಾರ್ಥನೆಗಳು ಮಾಡಿದೆವು ಮತ್ತು ದೇವರು ಮತ್ತು ಪ್ರತಿ ಶನಿವಾರ ನಾವು ಬೆಳಿಗ್ಗೆ ಸಾಯಂಕಾಲ ದೇವರು ನಮ್ಮ ಹೃದಯದಲ್ಲಿ ಹಾಕಿದ ಪ್ರಾರ್ಥನೆಗೆ ಸೇರ್ರಿ ಎಂಬುದಾಗಿ, ಯಾಕಂದರೆ ಪ್ರಾರ್ಥನೆಯನ್ನು ಎಬ್ಬಿಸಬೇಕು ಎಂಬುದಾಗಿ ದೇವರು ನಮ್ಮ ಹೃದಯದಲ್ಲಿ ಹಾಕಿದ್ದಾನೆ ಪ್ರಿಯರ್. ನಾನಿವತ್ತು ಸಂದೇಶ ಹಂಚ್ತೇನೆ, ನೀವು ದಯವಿಟ್ಟು ಅದನ್ನು ಕೇಳಿಸ್ಕೊಳ್ರಿ. ಮತ್ತು ದೇವರು ನಮ್ಮ ಸಂಗಡ ಮಾತನಾಡುವಾತನಾಗಿದ್ದಾನೆ. ಪ್ರಾರ್ಥನೆ ನಮಗೇನೋ ಸಮಯವಿಲ್ಲದೆ ಇರುವವರು ಮಾಡುವಂಥ ಕೆಲಸ ಅಲ್ಲ, ಅದು ಆತ್ಮಿಕವಾದಂಥ ಒಂದು ಪ್ರಮುಖವಾದಂಥ ಚಟುವಟಿಕೆ ಆಗಿದೆ. ಅದರಲ್ಲಿ ಅನೇಕ ಸಂಗತಿ ಅದು ಆಗುವಂಥದ್ದಾಗಿದೆ ಪ್ರಿಯರ್. ಮತ್ತು ಈ ಪ್ರಾರ್ಥನೆಗಳು, ಉಪವಾಸ ಪ್ರಾರ್ಥನೆಗಳಾದ ಮೇಲೆ ಅನೇಕ ಜನರಿಗೆ ಸುವಾರ್ತೆ ಹೇಳುವುದಕ್ಕೆ ದೇವರು ಬಾಗಿಲು ತೆಗೆದಿದ್ದಾನೆ, ಅವಕಾಶ ಮಾಡಿಕೊಟ್ಟಿದ್ದಾನೆ ಬೇರೆ ಬೇರೆ ಸ್ಥಳಗಳಿಗೆ. ಮತ್ತು ಅನೇಕರು ಯೇಸು ಸ್ವಾಮಿನ ಅಂಗೀಕರಿಸ್ಕೊಳ್ತಾ ಇದ್ದಾರೆ. ಅದು ಮಾತ್ರವಲ್ಲದೆ ಅದ್ಭುತ ಕಾರ್ಯಗಳನ್ನು ದೇವರು ಮಾಡ್ತಾ ಇದ್ದಾನೆ ಪ್ರಿಯರೇ. ನಾವಿರುವಂಥ ಉದ್ದೇಶವೇನಂತಂದರೆ, ಯಾರ್ಯಾರು ಯೇಸು ಸ್ವಾಮಿನ ಅಂಗೀಕರಿಸಲಿಲ್ಲವೋ ಪಾಪದಲ್ಲಿ, ಶಾಪದಲ್ಲಿ, ಸೈತಾನ ಬಂಧನದಲ್ಲಿ, ಕಣ್ಣೀರಿನಲ್ಲಿ ಅವರು ಇರುವವರು, ಅವರು ರಕ್ಷಣೆಗೆ ಬರಬೇಕು. ಇದೇ ನಮ್ಮ ಆಸೆ ಆಗಿರುವಂಥದ್ದಾಗಿದೆ ಪ್ರಿಯರ್. ಆಮೇನ್. ಸಭೆ ಇರುವುದೇ ಅದಕ್ಕೋಸ್ಕರ, ಸಭೆ ಇರುವುದೇ ಅದಕ್ಕೋಸ್ಕರ. ನಾವು ಬಂದ್ವಿ, ನಾವು ಪ್ರಾರ್ಥನೆ ಮಾಡಿದ್ವಿ, ದೇವ್ರನ್ನ ಆರಾಧಿಸಿದ್ವಿ, ಓದ್ವಿ ಅಂತಲ್ಲ. ನಾವಿವತ್ತು ರಕ್ಷಣೆ ಹೊಂದಿದ್ದೇವೆ. ಹೊರಗಡೆ ನಾವು ನೋಡುವಾಗ ಇನ್ನೂ ಅನೇಕ ಜನರು ಯೇಸುವನ್ನು ಅರಿಯದೆ ಅಂಧಕಾರದಲ್ಲಿ, ಮಾಟಮಂತದ ಶಕ್ತಿಯಲ್ಲಿ, ಸಜೀವವಾದ ದೇವರನ್ನು ಅರಿಯದೆ ಅವರಿರುವವರಾಗಿದ್ದಾರೆ. ಅವರನ್ನು ನಾವು ಕ್ರಿಸ್ತನ ಕಡೆ ನಡೆಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರುವಂಥದ್ದಾಗಿದೆ. ಆಮೇನ್. ಹಲ್ಲೆಲೂಯಾ. ಪಕ್ಕದಲ್ಲಿರೋರಿಗೆ ಕೈ ಇಟ್ಕೊಂಡು ಹೇಳ್ರಿ, ಆತ್ಮಗಳನ್ನು ಸಂಪಾದಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆಮೇನ್. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು, ಅದಕ್ಕಾಗಿ ನಾವು ಪ್ರಯಾಸ ಪಡಬೇಕು. ನಾವೆಲ್ಲರೂ ಕೈ ಜೋಡಿಸ್ಬೇಕು ಪ್ರಿಯರೇ. ಆಮೆನ್. ಪ್ರತಿಯೊಬ್ಬರು, ಇದು ಯಾರೋ ಕೆಲವರ ಕೆಲಸವಲ್ಲ, ಬರೀ ಪಾಸ್ಟರ್ಗಳು ಮಾಡ್ತಾರೆ ಬಿಡು, ಕೆಲವರು ನಾಯಕರು ಮಾಡ್ತಾರೆ ಬಿಡು ಅಲ್ಲ. ಇದು ಪ್ರತಿಯೊಬ್ಬ ಯೇಸು ಸ್ವಾಮಿಯ ಶಿಷ್ಯನಲ್ಲಿ ಇರಬೇಕಾದಂಥ ಒಂದು ತವಕವಾಗಿರುವಂಥದ್ದಾಗಿದೆ ಪ್ರಿಯರೇ. ಆಮೆನ್. ದೇವ್ರಿಗೆ ಸ್ತೋತ್ರ. ಇವತ್ತು ದೇವರ ವಾಕ್ಯದಿಂದ ಕೆಲವು ಸಂಗತಿಗಳನ್ನು ನಾನು ಹಂಚಲಿಕ್ಕೆ ಇಷ್ಟಪಡ್ತೇನೆ. ಎಫೆಸದವರು ಬರೆದ ಪತ್ರಿಕೆ 6ನೇ ಅಧ್ಯಾಯ ಮತ್ತು 10ನೇ ವಚನದಿಂದ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಿಂದ ನಾವಿಲ್ಲಿ ನೋಡಿಕೊಳ್ಳೋಣ. ಇಲ್ಲಿ ಪೌಲನು ಎಫೆಸದವರಿಗೆ ಕೆಲವು ಸಂಗತಿಯನ್ನು ಆತನು ಬರಿತಾ ಇದ್ದಾನೆ. ಅಲ್ಲಿ ಹೇಳ್ತಾ ಇದ್ದಾನೆ, ಕಡೆ ಮಾತೇನೆಂದರೆ ನೀವು ಕರ್ತನನ್ನು, ಆತನ ಅತ್ಯಧಿಕವಾದಂಥ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಎಲ್ಲರೂ ಹೇಳ್ರಿ ನನ್ನ ಸಂಗಡ, ಕಡೆ ಮಾತೇನೆಂದರೆ. ವೆರಿ ಗುಡ್, ಚೆನ್ನಾಗಿ ಹೇಳ್ತಾ ಇದ್ದೀರಿ ನೀವು. ಇನ್ನೊಂದ್ಸರಿ ಹೇಳ್ರಿ, ಕಡೆ ಮಾತೇನೆಂದರೆ. ಅಂದರೆ ಕಡೆ ಮಾತು, ಕಡೆಗಿದನ್ನು ಹೇಳ್ತಾ ಇದ್ದಾನೆ. ಆದರೆ ಕಡೆಗೆ ಹೇಳೋಕ್ಕಿಂತ ಮುಂಚೆ ಮೊದಲನೇ ಮಾತು, 2ನೇ ಮಾತು, 3ನೇ ಮಾತು ಇರಬೇಕಲ್ಲ. ಕರೆಕ್ಟೇ ಇಲ್ಲ? ನಾನೇನೋ ಇವಾಗ ಹೇಳ್ತಾ ಇರ್ತೀನಿ, ನೋಡಪ್ಪ ಹಿಂಗಿರಬೇಕು ಇದು ಅಂತೇಳಿ ಲಾಸ್ಟ್ಗೆ ಒಂದು ಪಾಯಿಂಟ್, ಕಡೆ ಮಾತು ಏನಂದರೆ. ಸೊ ಇಲ್ಲಿ ಪೌಲನ್ ಏನು ಹೇಳ್ತಾನೆ, ಕಡೆ ಮಾತು ಏನಂದರೆ. ಆದರೆ ಮೊದಲನೇ ವಾಕ್ಯ ಹಂಗಂದ್ರೆ ಮೊದಲನೇ ಮಾತು ಎಲ್ಲಿ ಪ್ರಾರಂಭ ಮಾಡ್ದ ಅವನು? ಮೊದಲನೇ ಎಲ್ಲಿ ಬೈಬಲ್ ತಿರುಗಿಸ್ಬೇಡ್ರಿ. ಎಫೆಸ 4ನೇ ಅಧ್ಯಾಯ 1ನೇ ವಚನದಲ್ಲಿ ಆತನು ಪ್ರಾರಂಭ ಮಾಡ್ತಾ ಇದ್ದಾನೆ. ಅಲ್ಲಿ ಪ್ರಾರಂಭ ಮಾಡಿದ್ದು 4ನೇ ಅಧ್ಯಾಯ ಎಲ್ಲ ಮುಗಿಸ್ಕೊಂಡು ಬಂದು 5ನೇ ಅಧ್ಯಾಯದಲ್ಲೆಲ್ಲ ಹೇಳಿ 5ನೇ ಅಧ್ಯಾಯಕ್ಕೆ ಬಂದಾಗ ಏನು ಬರ್ತಾನೆ ಗೊತ್ತಾ? ಆಗ ಎಲ್ಲ ಸೂಚನೆಗಳು ಕೊಡ್ತಾನೆ 4ನೇ ಅಧ್ಯಾಯದಲ್ಲಿ. ಪಾಯಿಂಟ್ 1, ಪಾಯಿಂಟ್ 2, ಪಾಯಿಂಟ್ 3, ಪಾಯಿಂಟ್ 4. 5ನೇ ಅಧ್ಯಾಯಕ್ಕೆ ಬಂದಾಗ ಆತನ ಕುಟುಂಬದ ಬಗ್ಗೆ ಮಾತನಾಡ್ತಾನೆ. ಗಂಡ ಹೆಂಡತಿಯನ್ನು ಪ್ರೀತಿಸಬೇಕು, ಹೆಂಡತಿ ಗಂಡನಿಗೆ ಆಧೀನರಾಗಿರಬೇಕು, ತಂದೆ ತಾಯಿ ಪೋಷಕರು ಮಕ್ಕಳನ್ನು ಯಾವ ರೀತಿಯಲ್ಲಿ ಇರಬೇಕು, ಮಕ್ಕಳು ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಆಮೇಲೆ ಕೆಲಸ, ನಿಮ್ಮ ಕೆಳಗಡೆ ಆಳುಗಳಿರುವುದಾದರೆ ಅಥವಾ ನಿಮ್ಮ ಕೆಳಗಡೆ ಉದ್ಯೋಗ ಮಾಡುವವರಿದ್ರೆ ಅವ್ರನ್ನ ನಾವು ಹೆಂಗೆ ನೋಡ್ಕೊಳ್ಬೇಕು. ಸೇವೆಯಲ್ಲಿರುವವರು, ಅಥವಾ ಸೇವೆ ಅಂತಂದರೆ ಏನು, ಕೆಲಸದಲ್ಲಿರುವವರು, ಯಾರೋ ಬಾಸ್ ಇರ್ತಾರೆ, ನಾವೆಲ್ಲೋ ಕೆಲಸ ಮಾಡ್ತಾ ಇದ್ದೀವಿ, ಕ್ರೈಸ್ತವರಾದ ಮೇಲೆ ನಾವು ಅಲ್ಲಿ ಹೇಗಿರಬೇಕು, ಅವೆಲ್ಲ ಆತನು ಮಾತನಾಡ್ತಾ 6ನೇ ಅಧ್ಯಾಯಕ್ಕೆ ಬಂದು ಇಲ್ಲಿ ಲಾಸ್ಟ್ಗೆ ಏನಂತ ಹೇಳ್ತಾನೆ, ಕಡೆ ಮಾತೇನೆಂದರೆ. ಅಂದರೆ ನಾವು ಮೊದಲನೇವೆಲ್ಲ ಮರ್ತು ಹೋಗಬಾರ್ದು ಅಥವಾ ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಅದನ್ನು ಮನೆಗೆ ಹೋಗಿ ನೀವು ಓದ್ರಿ. ನಾನು ಒಂದ್ಸರಿ ಹಂಚಿದೆ, ನಿನ್ನ ಕರೆಗೆ ಯೋಗ್ಯವಾಗಿ ನಡೀರಿ ಎಂಬುದಾಗಿ. ಅದರಲ್ಲಿ ಆ ಮೊದಲನೇ ಮಾತು, 2ನೇ ಮಾತು ಅವೆಲ್ಲ ನಾನು ಹಂಚಿದ್ದೆ. ಸೊ ಇವಾಗ ನಾವು ಬಂದಿರೋ ಸಂಗತಿ ಏನಂದರೆ, ಕಡೆ ಮಾತೇನೆಂದರೆ.
ಓಕೆ, ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಎಲ್ಲರೂ ಹೇಳ್ರಿ, ಬಲಗೊಳ್ಳಿರಿ. ಕೈ ಎತ್ತಿ ಹೇಳ್ರಿ, ಬಲಗೊಳ್ಳಿರಿ. ದೇವರ ಚಿತ್ತ ಏನು ಗೊತ್ತಾ? ನಾವೆಲ್ಲರೂ ಬಲಗೊಳ್ಳಬೇಕು. ಹಲ್ಲೆಲೂಯ. ನಾವು ಬಲಹೀನರಾಗಿರ್ಬೇಕು ಅನ್ನೋದು ದೇವರ ಚಿತ್ತವಲ್ಲ. ನಮ್ಮಷ್ಟಕ್ಕೆ ನಾವೇ, ನನ್ನಷ್ಟಕ್ಕೆ ನಾನೇ ನಾನು ಬಲಹೀನನ್. ನಾನು ದೇವರಲ್ಲ, ನೀನು ದೇವರಲ್ಲ. ನಮ್ಮ ಕೈಯಲ್ಲಿ ಎಲ್ಲ ಆಗಲ್ಲ. ನಾವು ಬಲಹೀನರು. ಯೇಸುಸ್ವಾಮಿ ಹೇಳ್ದ, ನಾನಿಲ್ಲದೆ ನೀವೇನು ಮಾಡಲಿಕ್ಕೆ ಆಗುವುದಿಲ್ಲ, ಸಾಧ್ಯವಿಲ್ಲ. ನಾನು ಯಾವಾಗಲೂ ನನಗೋಸ್ಕರ ನಾನು ಪ್ರಾರ್ಥನೆ ಮಾಡುವಾಗ ನಾನು ಪ್ರಾರ್ಥನೆ ಮಾಡ್ತೇನೆ. ಆಲ್ಮೋಸ್ಟ್ ಪ್ರತಿ ಸರಿ ನಾನು ಈ ಪ್ರಾರ್ಥನೆ ಮಾಡ್ತೇನೆ. ತಂದೆಗೆ ಏನು ಹೇಳ್ತೀನಿ, ದೇವ್ರಿಗೆ ಏನು ಹೇಳ್ತೇನೆ ಗೊತ್ತಾ? ಸ್ವಾಮಿ, ನೀನಿಲ್ಲದೆ ನಾನು ಏನೂ ಇಲ್ಲ, ನನಗೆ ನನ್ನಲ್ಲಿ ಏನೂ ಇಲ್ಲ, ನಾನು ಏನು ಮಾಡೋಕ್ಕೆ ನನಗೆ ಆಗಲ್ಲ. ಆಮೆನ್. ಐ ಆಮ್ ನೋಬಡಿ, ಐ ಹ್ಯಾವ್ ನಥಿಂಗ್, ಐ ಕ್ಯಾನ್ ಡೂ ನಥಿಂಗ್. ನಾನು ಏನೂ ಇಲ್ಲ, ನನ್ನ ಹತ್ರ ಏನಿಲ್ಲ, ನನಗೇನು ಮಾಡೋಕ್ಕೆ ಆಗಲ್ಲ. ಯಾವಾಗ? ನನ್ನಷ್ಟಕ್ಕೆ ನಾನೇ. ರೈಟ್? ನಿನ್ನಷ್ಟಕ್ಕೆ ನೀನೇ ಕೂಡ. ನೀನು ಏನೂ ಅಲ್ಲ. ಯಾರು ನೀನು ಯಾರು? ನಾವು ಏನೇನೋ ಅನ್ಕೊಂತೀವಿ. ದೇವ್ರ ಮುಂದೆ ನೀನು ಯಾರು ಹೇಳ? ಯಾರು ನೀನು? ರೈಟ್? ನಮ್ಮನ್ನ ಯಾಕೆ ಪ್ರೀತಿಸ್ಬೇಕು? ನಮ್ಮನ್ನ ಯಾಕೆ ರಕ್ಷಿಸ್ಬೇಕು? ಮನುಷ್ಯ ಮಾತ್ರದವ್ರು ಯಾರನ್ನವ್ರು? ರೈಟ್? ಆದರೆ ಇದು ದೇವರು ಇಲ್ದಂಗೆ. ಆದರೆ ದೇವರು ಯೇಸು ಸ್ವಾಮಿ ಆದರೂ ನಮ್ಮನ್ನು ಪ್ರೀತಿಸ್ತಾನೆ. ಆತನ ಜೊತೆಗೆ ಏನಾಗಿದೆ? ನಾವೇನೋ ಆಗಿದ್ದೇವೆ. ಹಲ್ಲೆಲೂಯಾ. ಆತನ ಬಂದ ಮೇಲೆ ನಾವೇನೋ ಆಗಿದ್ದೇವೆ. ಆತನ ಮಕ್ಕಳಾಗಿದ್ದೇವೆ, ಯಾಜಕರಾಗಿದ್ದೇವೆ, ರಾಜವಂಶದ ಯಾಜಕರಾಗಿದ್ದೇವೆ, ಅರಸರಾಗಿ ಆತನು ಮಾಡಿದ್ದಾನೆ. ಆತನ ರಾಯಭಾರಿಗಳಾಗಿದ್ದೇವೆ, ಲೋಕಕ್ಕೆ ಬೆಳಕಾಗಿದ್ದೇವೆ, ಭೂಮಿಗೆ ಉಪ್ಪಾಗಿದ್ದೇವೆ, ಇನ್ನೂ ಅನೇಕ ವಿಷಯಗಳು ನಾವು ಆಗಿದ್ದೇವೆ. ಯಾವಾಗ? ಆತನ ಬಂದ್ಮೇಲೆ. ಆತನಿಲ್ಲದೆ ನಾನು ಖಾಲಿ, ಶೂನ್ಯ. ಎಲ್ಲರೂ ಹೇಳ್ರಿ, ಶೂನ್ಯ. ಶೂನ್ಯದಿಂದ ಏನು ಮಾಡ್ತೀರಿ? ಇವಾಗ ನಾನು ನಿನಗೆ ಶೂನ್ಯ ಕೊಟ್ಟರೆ ಏನು ಮಾಡ್ತೀವಿ? ಏನಿಲ್ಲ. ಆದರೆ ಶೂನ್ಯ ಪಕ್ಕ ನಂಬರ್ 1 ನಿಂದಿರ್ಸ್ರಿ, ಬೆಲೆ ಬರ್ತದೆ, ಅದಕ್ಕೆ 10 ಆಗ್ಬಿಡ್ತದೆ. ಹಲ್ಲೆಲೂಯಾ. ಆಮೇನ್. ಹಂಗೆ ನಾವೆಲ್ಲರ ಜೊತೆಗೆ ನಿಂತ್ರೆ, ನಾನು ಶೂನ್ಯ, ವೆಂಕಟೇಶ್ ಶೂನ್ಯ, ಗುರ್ಲಿಂಗ್ ಶೂನ್ಯ, ಪಕ್ಕದಲ್ಲಿ 1 ನಿಂದಿರ್ಸ್ಬಿಟ್ರೆ ಎಷ್ಟಾಯ್ತು? 1000 ಆಗ್ಬಿಡ್ತು. ಅದಕ್ಕೆ ನಾವು ಜೊತೆಗೆ ನಿಂತ್ಕೊಂಡ್ರೆ, ಕ್ರಿಸ್ತನ ಜೊತೆಯಲ್ಲಿ ದೇವರಿದ್ದಾನೆ, ಆದರೆ ಜೊತೆಗೆ ನಾವು ಸಭೆಯಾಗಿ ನಿಂತ್ಕೊಂಡ್ರೆ, ಎಲ್ಲ ಶೂನ್ಯಗಳು ಸೇರಿದ್ರೆ ಒಬ್ಬನು 1000 ಜನರು, ಇಬ್ಬರು 10,000 ಜನರನ್ನು ಓಡಿಸುವವರಾಗಿದ್ದಾರೆ. ಅದಕ್ಕೆ ನಾವು ಜೊತೆಯಲ್ಲಿರೋದು, ಐಕ್ಯತೆಯಲ್ಲಿರುವುದು, ಜೊತೆಗೆ ಪ್ರಾರ್ಥನೆ ಮಾಡುವುದು, ಜೊತೆಗೆ ದೇವರ ಸೇವೆಯನ್ನು ಮಾಡುವುದು, ಇದು ಬಹಳ ಪ್ರಾಮುಖ್ಯ ಪ್ರಿಯರೇ. ಆಮೇನ್. ಓಕೆ. ಸೊ ದೇವರಿಲ್ದಂಗೆ ನಾವು ಶೂನ್ಯ, ಆದರೆ ಆತನ ಬಂದಾಗ ನಾವು ಸಂಪೂರ್ಣವಾಗಿದ್ದೇವೆ. ಆತನಿಂದ ನಮಗೆ ಅನೇಕ ಸಿಗುವಂಥದ್ದಾಗಿದೆ. ಆತನಲ್ಲಿ ನಾವು ಎಲ್ಲವನ್ನು ಮಾಡಬಹುದು. ಯೇಸುಸ್ವಾಮಿ ಹೇಳ್ದ, ನಾನಿಲ್ಲದೆ ನೀವೇನು ಮಾಡೋಕ್ಕೆ ಆಗಲ್ಲ. ಇದು ಒಂದು ಸತ್ಯ. ಆದರೆ ಇನ್ನೊಂದು ಸತ್ಯ ಏನು? ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮುಖಾಂತರ ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ಕ್ರಿಸ್ತನಿಲ್ಲದೆ ಝೀರೋ, ಕ್ರಿಸ್ತನಿದ್ದಾಗ ಬಲಶಾಲಿ. ಇಲ್ಲಿ ಏನು ಹೇಳ್ತಾನಂದ್ರೆ, ಕರ್ತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ. ನಾವು ಬಲ ಏನ್ರೆ, ಆದರೆ ಕರ್ತನೊಂದಿಗೆ ನಾವು ಇರುವುದಾದ್ರೆ ಬಲಗೊಳ್ಳುವವರಾಗಿದ್ದೇವೆ. ಯಾರು ಕರ್ತನನ್ನು ಆತುಕೊಳ್ಳುತ್ತಾರೋ ಅವರು ಹೊಸ ಬಲವನ್ನು ಹೊಂದಿಕೊಳ್ಳುವವರು. ಆಮೇಲೆ ಬಲಹೀನನು ಅದು ಕರ್ತನ ಮೇಲೆ ಆತುಕೊಂಡಾಗ ಹೊಸ ಬಲ, ರೆಕ್ಕೆಗಳನ್ನು ಚಾಚಿ ಹದ್ದಿನಂತೆ ಮೇಲಕ್ಕೆ ಹಾರುವವರಾಗಿದ್ದೇವೆ. ಅದಕ್ಕೆ ನಾನು ಬಲಹೀನನು ಅಂತ ಹೇಳಲಿಕ್ಕೆ ನೀವು ನೆವ ಕೊಡಲಿಕ್ಕಿಲ್ಲ. ದೇವರಿಲ್ದ ಇದ್ರೆ ನೀವು ಹೇಳ್ಬೋದು. ಆದರೆ ದೇವರ ಹತ್ರ ಬಂದಮೇಲೆ, ಯೇಸು ಸ್ವಾಮಿ ಹತ್ರ ಬಂದಮೇಲೆ ನೀವು ಬಲಶಾಲಿಗಳಾಗಬೇಕು. ಪಕ್ಕದಲ್ಲಿರೋರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ಕರ್ತನಲ್ಲಿ ಬಲಗೊಳ್ಳು. ಹೇಳ್ರಿ, ಕರ್ತನಲ್ಲಿ ಬಲಗೊಳ್ಳೋಣ. ಹಂಗೆ ಇರಬಾರ್ದು. ಅದಕ್ಕೆ ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು, ಉಪವಾಸ ಮಾಡಬೇಕು. ರೈಟ್? ಅನೇಕ ಸಂಗತಿಗಳಿವೆ. ಅದನ್ನು ನಾವು ಮಾಡುವುದಾದರೆ ಕರ್ತನಲ್ಲಿ ನಾವು ಬಲಗೊಳ್ಳುವವರಾಗಿದ್ದೇವೆ. ಆಮೆನ್. ಓಕೆ, ಮುಂದೆ ನೋಡ್ರಿ ಏನಂತ ಹೇಳ್ತದೆ. ಆಮೇಲೆ ಹೇಳ್ತದೆ ಯಾಕೆ ಬಲಗೊಳ್ಳಬೇಕಂತೆ. 11ನೇ ವಚನದಲ್ಲಿ ಆತನು ಹೇಳುವಾತನಾಗಿದ್ದಾನೆ, ಸೈತಾನನ ತಂತ್ರೋಪಾಯಗಳನ್ನು. ಆಮೇನ್. ಎಲ್ಲರೂ ಹೇಳ್ರಿ, ಸೈತಾನನ ತಂತ್ರೋಪಾಯಗಳನ್ನು. ಇಲ್ಲಿ ಸೈತಾನನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನತ್ತ. ಆಮೇನ್. ದೇವರಿದ್ದಾನೆ, ಅಲ್ಲಿ ಇನ್ನೊಂದು ಕಡೆ ಇನ್ನೊಬ್ಬನಿದ್ದಾನೆ. ಅವನು ದೇವರ ವೈರಿ, ನಮ್ಮ ವೈರಿ. ದೇವರ ವೈರಿ, ದೇವರ ಮಕ್ಕಳ ವೈರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು
ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಹಲ್ಲೆಲೂಯಾ. ಏನನ್ನು ಧರಿಸಿಕೊಳ್ಳ್ರಿ? ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳ್ರಿ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಆಯುಧಗಳನ್ನು ಧರಿಸಿಕೊಳ್ಳ್ರಿ. ಹೇಳ್ರಿ, ಆಯುಧಗಳನ್ನು ಧರಿಸಿಕೊಳ್ಳ್ರಿ. ಹಲ್ಲೆಲೂಯಾ. ಆಯುಧಗಳು ಯಾರ ಕೈಯಲ್ಲಿರ್ತವೆ? ಯೋಧರ ಹತ್ರ, ಸಿಪಾಯಿಗಳ ಹತ್ರ. ಆಮೇನ್. ಇಲ್ಲಿ ಪೌಲನು ಸಭೆಗೆ ಹೇಳ್ತಾ ಇದ್ದಾನೆ, ನೀವು ಸರ್ವಾಯುಧಗಳನ್ನು ಧರಿಸಿರಿ. ಸಭೆ ಒಂದು ಕಡೆ ನಾವು ದೇವರ ಮಕ್ಕಳು, ಒಂದು ಕಡೆ ಕುಟುಂಬವಾಗಿದೆ. ಆದರೆ ಸಭೆಯ ಸತ್ಯತೆ ಇನ್ನೊಂದೇನು ಗೊತ್ತಾ? ಇನ್ನೊಂದು ಕಡೆ ನಾವು ಸೈನ್ಯವಾಗಿದ್ದೇವೆ. ಹಲ್ಲೆಲೂಯಾ. ಅದಕ್ಕೆ ನಾವು ಕೆಲವೊಂದ್ಸರಿ ಸೈನಿಕರ ಥರ ಇರಬೇಕು. ನಾವು ಬರೀ ಕುಟುಂಬವಾಗಿದ್ರೆ ಇಲ್ಲಿ ನಡೆಯಲ್ಲ. ಕುಟುಂಬವಾಗಿ ಮನೆಗೆ ಬಿರಿಯಾನಿ ಮಾಡ್ಕೊಂಡು ತಿನ್ಬೋದು, ಆದರೆ ಯುದ್ಧ ಮಾಡ್ಬೇಕಂದ್ರೆ ಸೈನಿಕನಾಗಬೇಕು. ಹಲ್ಲೆಲೂಯಾ. ಇಲ್ಲಿ ಆತನು ಹೇಳ್ತಾ ಇದ್ದಾನೆ, ನೀವು ಯೋಧರಾಗ್ರಿ, ಆಯುಧ ತೆಗೆದುಕೊಂಡು ಯೋಧರಾಗ್ರಿ. ಯಾಕೆ? ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ. ಆಮೇನ್. ಸೈತಾನನ ತಂತ್ರೋಪಾಯಗಳು. ದೇವರಿದ್ದಾನೆ, ಸೈತಾನ್ ಕೂಡ ಇದ್ದಾನೆ. ಸೈತಾನ್ ಕೂಡ ಇದ್ದಾನೆ. ಸೈತಾನ್ ಏನ್ ಮಾಡ್ತಾನೆ? ನಿನ್ನ ವಿರುದ್ಧವಾಗಿ, ನಿನ್ನ ಕುಟುಂಬದ ವಿರುದ್ಧವಾಗಿ, ನಿನ್ನ ಮಕ್ಕಳ ವಿರುದ್ಧವಾಗಿ, ನಿಮ್ಮ ಸಭೆಯ ವಿರುದ್ಧವಾಗಿ, ನಿಮ್ಮ ನಗರದ ವಿರುದ್ಧವಾಗಿ, ನಿಮ್ಮ ದೇಶದ ವಿರುದ್ಧವಾಗಿ ತಂತ್ರೋಪಾಯಗಳನ್ನು ಮಾಡ್ತಾನಂತೆ. ಬೈಬಲ್ ಹೇಳ್ತದಿಲ್ಲ. ಆತನು ಸುಮ್ಮನೆ ಹೆಂಗಂದ್ರೆ ಹಂಗೆ ಕೆಲಸ ಮಾಡಲ್ಲ. ಪ್ಲಾನ್ ಆಗ್ತಾನಂತೆ, ತಂತ್ರ ಆಗ್ತಾನಂತೆ, ಒಂದು ರಣನೀತಿ ಆಗ್ತಾನಂತೆ. ಇವನ್ನ ಹೆಂಗ ಹೊಡಿಲಿ ನಾನು, ಇವನ್ ಹೆಂಗೆ ಬೀಳಿಸ್ಲಿ ನಾನು, ಇವನ್ ಹೆಂಗೆ ಶೋಧಿಸ್ಲಿ ನಾನು, ಇವನ್ ಹೆಂಗೆ ನಾನು ಸಿಕ್ಕಾಕ್ಸ್ಲಿ, ಇವನ್ ಹೆಂಗೆ ಪ್ರಾರ್ಥನೆಯಿಂದ ಬೀಳಿಸ್ಲಿ, ಇವನ್ ಹೆಂಗೆ ವಿಶ್ವಾಸದಲ್ಲಿ ಬಲಹೀನನಾಗಿ ಮಾಡಲಿ, ಈ ಗಂಡ ಹೆಂಡತಿ ಮಧ್ಯಕ್ಕೆ ನಾನು ಹೆಂಗೆ ಜಗಳ ಇಡ್ಲಿ, ಇವ್ರ ಸಭೆಗೆ ಹೋಗ್ದಂಗೆ ಹೆಂಗೆ ಮಾಡಲಿ, ಹೋದ್ರೆ ಕೂಡ ಲೇಟ್ ಹೋಗಂಗೆ ಹೆಂಗೆ ಮಾಡಲಿ, ಇವ್ರ ವಾಕ್ಯದಲ್ಲಿ ಇರಬಾರ್ದು, ನಾನು ಏನು ಮಾಡಲಿ. ಯಾಕೆ ಗೊತ್ತಾ? ಸೈತಾನ ಅನೇಕ ತಂತ್ರೋಪಾಯಗಳನ್ನು ಮಾಡುವವನ. ಅದಕ್ಕೆ ಹೇಳ್ತೇವೆ ತಂತ್ರ ಉಪಾಯ. ಸುಮ್ಮನೆ ಬರಲ್ಲ ಅವನು. ಈಗ ಸುಮ್ಮನೆ ಹಿಂಗೆ ಬಂದು ಇವತ್ತು ನೆನೆಸ್ಕೊಂಡು ಇವನ್ನ ಅಟ್ಯಾಕ್ ಮಾಡೋಣ, ಇವನಿಂದ ಹೋಗೋಣ, ಹಂಗೆ ಹೋಗಲ್ಲ ಅವನು ವಿಶ್ವಾಸಿ ಅಲ್ಲ. ಅವನು ವಿಶ್ವಾಸಿಗಳು ಮನ್ಸು ಬಂದರೆ ಮಾಡೋದು, ಇಷ್ಟ ಬಂದರೆ ಬೈಬಲ್ ಓದೋದು, ಇಲ್ಲಾಂದ್ರೆ ಪ್ರಾರ್ಥನೆ ಮಾಡೋದು, ಮನ್ಸು ಬಂದರೆ ಚರ್ಚ್ಗೆ ಹೋಗೋದು. ವಿಶ್ವಾಸಿಗಳು. ಸೈತಾನ್ ಹಂಗಲ್ಲ, ಪ್ಲಾನ್ ಆಗ್ತಾನೆ. ಇವನ್ನ ಹೆಂಗೆ ಹೊಡಿಬೇಕು. ಬಟ್ ಆ ತಂತ್ರೋಪಾಯಗಳ ವಿರುದ್ಧವಾಗಿ ನಿಲ್ಲಬೇಕಂದ್ರೆ ಏನ್ ಬೇಕಂತೆ? ಸೈತಾನನ ತಂತ್ರೋಪಾಯಗಳು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಇಲ್ಲಿ ನಾನು ಭಯಪಡಿಸ್ತಾ ಇಲ್ಲ, ಆದರೆ ಒಂದು ಸತ್ಯದ ಸಂಗತಿಯನ್ನು ನಾನು ನಿಮಗೆ ತರ್ತಾ ಇದ್ದೇನೆ. ರೈಟ್? ಇಲ್ಲೋದು ಅರ್ಥ ಮಾಡ್ಕೊಳ್ಬೇಕು. ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಪೌಲನ್ ಏನ್ ಹೇಳಿದೆ? ಯೇಸುಸ್ವಾಮಿ ಹೌದು ಸತ್ತಿದ್ದಾನೆ, ಉಣಲ್ಪಟ್ಟಿದ್ದಾನೆ, ಆತನು ಸೈತಾನ ನಿರಾಯುಧನನ್ನಾಗಿ ಮಾಡಿದ್ದಾನೆ. ಎಸ್, ಆದರೆ ನಮ್ಮ ಕೈಯಲ್ಲಿ ಆಯುಧಗಳನ್ನು ಕೊಟ್ಟಿದ್ದಾನೆ, ಅದನ್ನು ನಾವು ಉಪಯೋಗಿಸ್ಬೇಕು ಅವನ ವಿರುದ್ಧವಾಗಿ. ಆಮೆನ್. ಇದೇ ವಚನಗಳು ನಾವು ನೋಡೋದ ನಾವು ಭಾಳ ಇದೆ. ಸೈತಾನನನ್ನ ಕಾಲ ಕೆಳಗೆ. ಎಸ್, ಡೆಫಿನೆಟ್ಲಿ ಸೈತಾನ್ ನಿನ್ನ ಕಾಲ್ ಕೆಳಗಿದ್ದಾನೆ. ಯಾರು ಹಾಕಿದ್ದಾರೆ? ಯೇಸುಸ್ವಾಮಿ ಹಾಕಿದ್ದಾನೆ. ಆದರೆ ಯಾವ ಸೈತಾನನನ್ನು ಯೇಸುಸ್ವಾಮಿ ನಿನ್ನ ಕಾಲ್ ಕೆಳಗೆ ಹಾಕಿದ್ದಾನೋ, ಎಫೆಸ 4:27 ನೋಡ್ರಿ ಏನ್ ಹೇಳ್ತದೆ. ಎಫೆಸದವ್ರು ಬರೆದ ಪತ್ರಿಕೆ 4ನೇ ಅಧ್ಯಾಯ 27ನೇ ವಚನ. ಮತ್ತೆ ವಾಪಸ್ ಇದಕ್ಕೆ ಬರೋಣ. ಆಮೇಲೆ ಅದಕ್ಕೆ ಮುಂಚೆ ಎಫೆಸದವ್ರು ಬರೆದ ಪತ್ರಿಕೆ 4ನೇ ಅಧ್ಯಾಯ 27ನೇ ವಚನ ಏನ್ ಹೇಳ್ತದೆ? ಹೋದ್ರಿ ಗಟ್ಟಿಗೆ. ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಯಾಕೆ? ಅವನು ನಿನ್ನ ವೈರಿ. ಅವನ ಅವಕಾಶಕ್ಕೆ ಕುಡುಕ್ತಾ ಇದ್ದಾನೆ. ಯಾವಾಗ ಸಂದು ದೊರಕತೆ ಪೋತಾಮ ಅನೇ ಉಣ್ಣಾಡೋಡು. ಆಮೇನ್. ನೀನು ಸ್ವಲ್ಪ ಸ್ಥಳ ಕೊಟ್ರೆ ಅವನ ಅವಕಾಶ ತಗೊಂಡ್ಬಿಡ್ತಾನೆ. ಇಲ್ಲಿ ಹೇಳ್ತಾ ಇದ್ದಾನೆ, ಸೈತಾನನಿಗೆ ನೀವು ಅವಕಾಶ ಮಾಡಿ ಕೊಡಬೇಡ್ರಿ. ಇನ್ನೊಂದು ವಚನವನ್ನು ಓದೋಣ. 2 ಕೊರಿಂಥ 2ನೇ ಅಧ್ಯಾಯ 11ನೇ ವಚನ. 2 ಕೊರಿಂಥ 2ನೇ ಅಧ್ಯಾಯ
11ನೇ ವಚನ, ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು, ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ಆಮೆನ್. ಇಲ್ಲಿ ಇನ್ನೊಂದು ಕೆಲವು ಇದರಲ್ಲಿ ನಾನು ಓದ್ತೇನೆ ನೋಡ್ರಿ, ಇಲ್ಲಿ ಬೇರೆ ಕೆಲವು ವರ್ಷನ್ಗಳಲ್ಲಿ ಓದ್ತೇನೆ. ಇಲ್ಲಿ ಏನು ಹೇಳ್ತಾನೆ ಗೊತ್ತಾ? ಸೈತಾನನು ನಮ್ಮನ್ನು ವಂಚಿಸಲು ಅವಕಾಶ ಕೊಡಬಾರದು, ಅವನ ಕುತಂತ್ರಗಳನ್ನು ನಾವು ಅರಿತವರಲ್ಲವೇ. ಅಂದ್ರೆ ಅವನ ತಂತ್ರೋಪಾಯ ಕುತಂತ್ರಗಳನ್ನ ನಾವು ಅರಿತುಕೊಳ್ಬೇಕಂತೆ. ಇಲ್ಲ ಬಿಡು, ಹೆಂಗಂದ್ರೆ ಹಂಗೆ ಜೀವ್ಸನ್ ಬಿಡು, ಹಂಗಿರಬಾರ್ದು. ಇವಾಗ ಯಾರನ್ನ ನಿನ್ನ ಲೈಫಲ್ಲಿ ಒಬ್ಬ ವೈರಿ ಇದ್ದಾನೆ, ನಿನ್ನ ಹೊಡಿಬೇಕಂತಿದ್ದಾನೆ, ನಿನ್ನ ಸಾಯಿಸ್ಬೇಕಂತಿದ್ದಾನೆ ಅಂದರೆ ನಿನ್ನ ಮನೆಯಿಂದ ಹೊರಗೆ ಹೋಗುವಾಗ ಹೆಂಗಿರ್ತೀನಿ ನೀನು? ಹೆಂಗಂದ್ರೆ ಹಂಗೆ ಹೋಗ್ತೀಯಾ? ಹೋಗಲ್ಲ, ಹುಷಾರಾಗಿರ್ತೀನಿ. ರೈಟ್. ಇಲ್ಲಿ ಇನ್ನೊಂದು ಪೇತ್ರನ್ ನೋಡ್ರಿ ಏನಂತ ಹೇಳ್ತಾನೆ. ಪೇತ್ರನ್ ಏನು ಹೇಳ್ತಾನೆ ನೋಡ್ರಿ, ಮೊದಲನೇ ಪೇತ್ರ 5ನೇ ಅಧ್ಯಾಯ, ಮೊದಲನೇ ಪೇತ್ರ 5ನೇ ಅಧ್ಯಾಯ 8ನೇ ವಚನ. ಸ್ವಸ್ಥ ಚಿತ್ತರಾಗಿರ್ರಿ. ಎಲ್ಲರೂ ಹೇಳ್ರಿ, ಸ್ವಸ್ಥ ಚಿತ್ತರಾಗಿರ್ರಿ. ಆಮೇಲೆ ಎಷ್ಟು ಜನ ಇಲ್ಲಿ ಎಚ್ಚರವಾಗಿದ್ದೀರಿ? ಎಚ್ಚರವಾಗಿದ್ದೀರಾ? ಒಂದು ಕೆಲಸ ಮಾಡ್ರಿ, ಯಾರ್ಯಾರು ಮಲ್ಕೊಂಡಿರೋ ಅವರೆಲ್ಲರೂ ಜೋರಾಗಿ ಅಲ್ಲೆಲ್ಲೋ ಹೇಳ್ರಿ. ನಾನು ಹೇಳಿದ್ಮೇಲೆ ಮಲ್ಕೊಂಡವ್ರು ಮಾತ್ರ. ಬೈಬಲ್ ಏನ್ ಹೇಳ್ತದೆ? ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ಯಾಕೆ? ಕಳ್ಳ ಒಬ್ಬನಿದ್ದಾನೆ, ಸೈತಾನನಿದ್ದಾನೆ, ತಂತ್ರೋಪಾಯ. ಅಲ್ಲಿ ಹೇಳ್ತದೆ ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ, ನಿಮಗೊಬ್ಬ ವಿರೋಧಿ ಇದ್ದಾನೆ. ಆಮೇನ್. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನಂತೆ. ಅವನ ಕೆಲಸ ಹೆಂಗಿರ್ತದೆ ಗೊತ್ತಾ? ಯಾರನ್ನ ನುಂಗ್ಲಪ್ಪ, ಯಾರನ್ನ ನುಂಗ್ಲಿ, ಎಲ್ಲಿ 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 ಯಾರು ಸಿಗ್ತಾರೆ ನನಗೆ, ಯಾರು ಸಿಗ್ತಾರೆ, ಯಾರು ಸಿಗ್ತಾರೆ, ಇವರ ಎಲ್ಲಿ 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 ಎಲ್ಸಿಡೈ ಸಭೆನಾಗ ಯಾರು ಸಿಗ್ತಾರೆ ನನಗೆ, ಯಾರನ್ನ ನುಂಗಬಹುದು, ಯಾರು ಬಲಹೀನರಾಗಿದ್ದಾರೆ, ಯಾರು ಎಚ್ಚರವಾಗಿಲ್ಲ, ಯಾರು ಸ್ವಸ್ಥ ಚಿತ್ತರಾಗಿಲ್ಲ, ಯಾರು ಹೆಂಗಂದ್ರಂಗೆ ಜೀವಿಸ್ತಾ ಇದ್ದಾರೆ, ಯಾರು ಸಿಗ್ತಾರಪ್ಪ ನನಗೆ. ಅವನು ಹುಚ್ಚ ಅನ್ಕೋಬೇಡ್ರಿ. ನೀನು ನಾನು ಈ ಭೂಮಿಯಾಗ ಹುಟ್ಟಕ್ಕಿಂತ ಮುಂಚೆಯಿಂದ ಅವನ ಇದ್ದಾನೆ. ಹೌದು, ಅವನು ಬಹಳ ಜಾಣ. ಅವನ ಕೆಲಸನೇ ಅದು. ಅವನು ವಂಚಕ. ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ಅನ್ಕೊಳ್ತಿರಲಿಲ್ಲ ಏನೋ ಆಮೇನಂದು ಹೋಗ್ಬಿಟ್ವಿ ಅಂತ. ಅವ್ನು ನೋಡ್ತಾನೆ, ಇವ್ರನ್ನ ಹೆಂಗೆ ವಾಟ್ಸಪ್ನಾಗ ಸಿಗಿಸ್ಲಾ, ಇವ್ರಿಗೆ ಹೆಂಗೆ ಚಾಟಿಂಗ್ನಾಗ ಸಿಗಿಸ್ಲಾ, ಇವ್ರನ್ನೇನು ಟಿ ವಿ ಮುಖಾಂತರ ಹಿಡ್ಕೊಳ್ಳ ಅಥವಾ BV ಮುಖಾಂತರ ಹಿಡ್ಕೊಳ್ಳ, ಅಥವಾ ಇವರಲ್ಲಿ ನಾನು ಏನು ಹುಟ್ಟಿಸ್ಬೋದು ಹುಡುಕ್ತಾ ಇದ್ದಾನೆ ಅವನು. ಅದಕ್ಕೆ ಅಲ್ಲಿ ಹೇಳ್ತಾನೆ, ಅವನಿಗೆ ಅವಕಾಶ ಮಾಡಿ ಕೊಡಬೇಡಿ, ಅವನು ನಮ್ಮ ಕಾಲ್ ಕೆಳಗಿದ್ದಾನೆ, ಅಲ್ಲೇ ಇಟ್ಟರೆ ಒಳ್ಳೇದು. ನೀನು ಸಂದು ಬಿಟ್ಟಿ ಅಂದರೆ, ಸಂದು ಕೊಟ್ಟರೆ ಸಾಕು. ಅವನು ಹೇಳ್ತಾ, ಇದೇ ನಾ ಚಾನ್ಸ್ರ. ಆಮೇನ್, ಹಲ್ಲೆಲೂಯ. ಇದು ನಮ್ಮ ಕಣ್ಣಿಗೆ ಕಾಣಲ್ಲ, ಇದು ಆತ್ಮಿಕವಾಗಿ ಆಗ್ತಾ ಇರುವಂಥ ಸಂಗತಿ. ಬೈಬಲ್ನಲ್ಲಿ ಯೋಬನನ್ನುವಂಥ ಒಬ್ಬ ವ್ಯಕ್ತಿ ಇದ್ದ. ಯೋಬನ ಗ್ರಂಥದಲ್ಲಿ ಸೈತಾನನಲ್ಲಿ ದೇವ್ರ ಸನ್ನಿಧಾನದಲ್ಲಿ ಓದ್ನಂತೆ. ದೇವ್ರು ಕೇಳ್ತಾನಂತೆ, ಸೈತಾನ ಎಲ್ಲಿಂದ ಬರ್ತಾ ಇದೆಯಾ ಅನ್ನಂತೆ. ಏನು ಎಲ್ಲಿಂದ ಬರ್ತಾ ಇದೆಯಾ ಅನ್ನಂತೆ. ಬೈಬಲ್ನಲ್ಲಿ ಐತಿದ್ದು. ಆತ್ಮಿಕ ಮಂಡಳ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ರೈಟ್. ಸೈತಾನ ಹೇಳಿದ್ನಂತೆ, ನಾನು ಭೂಮಿಯ ಎತ್ತರ ಇದು ಅಗಲ ತಿರುಗಾಡಿ ಬರ್ತಾ ಇದ್ದೀನಿ ಅಂತಂದಂತೆ. ಫುಲ್ ರೌಂಡ್ ಹೊಡೆದು ಬಂದಾನಂತೆ, ವರ್ಲ್ಡ್ ಟೂರ್. ಇಲ್ಲೆಲ್ಲ ತಿರುಗಿ ಬಂದ್ಯಾ? ಯೋಬನ್ ಬಗ್ಗೆ ಗೊತ್ತಾ ಅಂತ ಕೇಳಿದ್ನಂತೆ ದೇವ್ರು. ಅವಾಗ ಸೈತಾನ್ ಏನಂದ, ಯೋಬ ಯಾರು, ಎಷ್ಟು ಜನ ಇದ್ದಾರೆ ಭೂಮಿಯಾಗ, ಯಾರ ಬಗ್ಗೆ ನಾನು ಎಲ್ಲಿ ತಿಳ್ಕೊಳ್ಳಿ ಅಂತ ಹೇಳಿಲ್ಲ. ಅವನು ಉತ್ತರ ಕೊಟ್ಟಿಲ್ಲ. ಅವನು ಗೊತ್ತು ಭಾಳ ಭಯಭಕ್ತಿ ಉಳ್ಳವನು. ನೀನಂದ್ರೆ ಪ್ರೀತಿ ಅವನಿಗೆ, ನಿನ್ನ ಗಟ್ಟಿ ಹಿಡ್ಕೊಂಡವನು, ಗೊತ್ತು ಅವನಿಗೆ. ಆಮೇನ್.
ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ. ಎಫೆಸ ಪಟ್ಟಣದಲ್ಲಿ ಬೈಬಲ್ ತಿರ್ಸ್ಬೇಡ್ರಿ. ಎಫೆಸ ಪಟ್ಟಣ, ಇದು ಎಫೆಸ ಅವರಿಗೆ ಬರೆದಂತ ಪತ್ರಿಕೆ. ಆದರೆ ಎಫೆಸ ಪಟ್ಟಣ ಎಂಥ ಪಟ್ಟಣ ಅಂದರೆ ಮಾಟ ಮಂತ್ರದಿಂದ ತುಂಬಿರುವಂಥ ಪಟ್ಟಣ. ಅಲ್ಲಿ ಪೌಲನು ಹೋದಾಗ 3.5 ವರ್ಷದಲ್ಲಿ ಎಷ್ಟೋ ಸೇವೆ ಮಾಡಿ ಬಂಧನಗಳು ಮುರಿದು ದುರಾತ್ಮಗಳನ್ನು ಓಡಿಸ್ತಾ ಪೌಲನ್ನು ಓಡಿಸ್ತಾ ಇದ್ರೆ ಅಲ್ಲಿ ಯಾರೋ ಕೆಲವರು ಇದ್ರು, ಅವ್ರು ಯೇಸುಸ್ವಾಮಿ ನಂಬಿಲ್ಲ, ಏನಿಲ್ಲ, ಸುಮ್ಮನೆ ಅವ್ರಿಗೆ ಆಟ ಆಗಿತ್ತು. ಯೇಸುಸ್ವಾಮಿ ಹೆಸರು ಸುಮ್ಮನೆ ಮಂತ್ರ ಅಲ್ಲ, ಅದನ್ನ ಜೊತೆಗೆ ಸಂಬಂಧ ಇಟ್ಟುಕೊಂಡು ಯೇಸು ನಾಮ ಉಪಯೋಗಿಸಿದ್ರೆ ದುರಾತ್ಮಗಳು ಓಡ್ತವೆ. ಸುಮ್ಮನೆ ಆತನ ನಾಮವನ್ನು ನಾವು ವ್ಯರ್ಥವಾಗಿ ಉಪಯೋಗಿಸ್ಲಿಕ್ಕಾಗಲ್ಲ. ಯಾರೋ ಒಂದು ಗುಂಪು ಜನ ಇದ್ರು, ಅರೆ ಪೌಲನು ಯೇಸುಸ್ವಾಮಿ ಹೆಸರು ಹೇಳಿ ದುರಾತ್ಮನ ಓಡಿಸ್ತಾನೆ ಅಂತ. ಇವ್ರು ಹೆಂಗೆ ಹೇಳಿದ್ರು ಗೊತ್ತಾ? ಯಾರೋ ಒಬ್ಬನು ದುರಾತ್ಮ ಪೀಡಿತನಾಗಿದ್ರೆ ಅವ್ನಿಗೆ ಹೇಳಿದ್ರು, ಏಯ್ ದುರಾತ್ಮ, ಯೇಸು ಕ್ರಿಸ್ತನ ನಾಮದಲ್ಲಿ, ಯಾವ ಯೇಸು ಕ್ರಿಸ್ತನ ನಾಮದಲ್ಲಿ ಪೌಲನು ಉಪಯೋಗಿಸ್ತಾನೋ ಆ ನಾಮದಲ್ಲಿ ಹೋಗು ಅಂದಂತೆ. ಹೋಗ್ಬೇಕಾ? ಅವ್ರ ಮೇಲೆ ಎಗ್ರಿ ಪಟ ಹೊಡೆದು ಅವ್ರ ಬಟ್ಟೆಗಳೆಲ್ಲ ಹರಿದು ಅವರು ಬತ್ತಲೆಯಾಗಿ ಓಡೋದ್ರಂತೆ. ಕೇಳಿಸ್ಕೊಡ್ರಿ ಇಲ್ಲಿ ಒಂದು ನಿಮಿಷ. ನಾನು ಹೇಳೋ ಸಂಗತಿ ಏನಂದ್ರೆ, ಅವ್ರಿಗೆ ಆ ದುರಾತ್ಮ ಮಾತಾಡಿ ಹೇಳ್ತಂತೆ, ಯೇಸು ಸ್ವಾಮಿ ಗೊತ್ತು, ಪೌಲ್ ಗೊತ್ತು, ನೀನ್ ಯಾವನ್ಲೇ? ಯೇಸು ಸ್ವಾಮಿ ಗೊತ್ತಪ್ಪ, ಯೇಸು ಸ್ವಾಮಿ ನಂಗೆ ಗೊತ್ತು. ಯಾಕೆ ಗೊತ್ತಾ? ಯೇಸು ಸ್ವಾಮಿ ಬಂದಾಗ ಅಲ್ಲಿ ಅವಾಗಲೇ ಆ ವ್ಯಕ್ತಿ ದುರಾತ್ಮ ಪೀಡಿತನಾಗಿದ್ದ, ಅಶುದ್ಧ ಆತ್ಮ ಇರುವಾಗ, ಓ ಯೇಸುವೆ ನನ್ನ ಗೊಡವೆ ನಿನಗೇನು? ಆ ದುರಾತ್ಮ ಹೇಳ್ತಂದ್ರೆ ಯೇಸು ಸ್ವಾಮಿ ಏನು, ಆತನ ಅಭಿಷೇಕ ಏನು, ಆತ ಯಾರು, ಎಲ್ಲ ದುರಾತ್ಮಗಳಿಗೆ ಗೊತ್ತಿತ್ತು. ಪೌಲನು ಕೂಡ ಫಿಲಿಪಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ಫಿಲಿಪಿ ಪಟ್ಟಣದಲ್ಲಿ ಹೋಗ್ತಾ ಇದ್ರು, ಅವ್ರು ಪ್ರಾರ್ಥನೆಗೆ ಹೋಗ್ತಾ ಇದ್ರು. ಒಬ್ಬ ಹುಡುಗಿ ಅಲ್ಲಿ ದುರಾತ್ಮ ಇತ್ತು. ಆ ದುರಾತ್ಮ ಏನಲ್ಲಿ ಗೊತ್ತಾ? ಇವ್ರು ದೇವರ ಸೇವಕರು, ದೇವರ ಬಗ್ಗೆ ಹೇಳುವಂತ ದೇವರ ಸೇವಕರು. ನಿನ್ ಬಗ್ಗೆ ಕೂಡ ಗೊತ್ತು, ನನ್ನ ಬಗ್ಗೆ ಕೂಡ ಗೊತ್ತು. ಇಲ್ಲಿ ಲೈಟ್ ನೋಡ್ತಿರಲ್ಲ, ಅದು ಬಹಳ ಪ್ರಕಾಶವಾಗೈತಾ ಡಲ್ ಐತಾ? ಬಲ್ಬ್ಗಳು ನೋಡ್ರಿ, ಲೈಟ್ಗಳು ಬೇರೆ ಬೇರೆ ಬಲ್ಬ್ಗಳು ಇರ್ತವೆ. ಬಲ್ಬ್ಗಳು 0 ಬಲ್ಬ್ ಇರ್ತದೆ, ಕರೆಕ್ಟಾ ಇಲ್ಲ? ಅದು ಎಷ್ಟೊತ್ತನ್ನ ಹಿಂಗೆ ನೋಡ್ಬೋದು, ಕಣ್ಣಿಗೆ ಏನು ಹೊಡೆಯೋದೇ ಇಲ್ಲ. ಅದು ಮೊಂಬತ್ತಿ ಕೂಡ ಬೆಳಕಿರ್ತದೆ. ಆದರೆ ಹಿಂಗೆ ದೊಡ್ಡ ಫ್ಲಡ್ ಲೈಟ್ ಕೂಡ ಇರ್ತದೆ, ಪ್ರಕಾಶವಾಗಿರ್ತದೆ. ಹಂಗೆ ನಾವೆಲ್ಲ ಬೆಳಕೆ, ಆದ್ರೆ ಒಬ್ಬೊಬ್ಬರದ್ದು ಬೆಳಕು ಮಟ್ಟ ಬೇರೆ ಬೇರೆ ಇರ್ತದೆ. ಒಬ್ಬರು ಡಿಮ್ ಇರ್ತಾರೆ, ಒಬ್ಬರು ಜುಮ್ ಅನ್ನಂಗಿರ್ತಾರೆ, ಒಬ್ಬರು ಡಿಮ್ ಇರ್ತಾರೆ, ಒಬ್ಬರು ಜುಮ್. ನಾನು ಒಂದ್ಸರಿ ಚೋರ್ನೂರ್ನಲ್ಲಿ ವಾಕ್ಯ ಅನ್ಸ್ತಿದ್ದೆ, ಹಂಚುವಾಗ ವಿಶ್ವಾಸಿ ಜಯ ಜೀವಿತ ಅಂತ ಸಾರ್ತಾ ಇದ್ದಾವೆ. ಕೇಳಿ ಹೆಂಗಿರ್ಬೇಕು ವಾಕ್ಯ ಎಲ್ಲ ಅನ್ಸಿದ್ಮೇಲೆ ಹೆಂಗಿರ್ಬೇಕು ವಿಶ್ವಾಸಿ ಅಂದ್ರೆ ಒಬ್ಬನ ಉತ್ತರ ಕೊಟ್ಟ, ಜಮ್ಮನಂಗಿರ್ಬೇಕಂದ. ಹೆಂಗಿರ್ಬೇಕಂತೆ? ಸ್ವಲ್ಪ ನೀವು ಜಮ್ಮನಂಗೆ ಹೇಳ್ಬೇಕು. ಹೆಂಗಿರ್ಬೇಕು ವಿಶ್ವಾಸಿ? ಸರಿ ಇಲ್ಲಪ್ಪ ಇದು, ಅವ್ರು ಭಾಳ ಚೆನ್ನಾಗಿ ಹೇಳಿದ್ರು. ಹೆಂಗಿರ್ಬೇಕು? ಜಮ್ಮನಂಗಿರ್ಬೇಕಂತ. ಆದ್ರೆ ಭಾಳ ಜನ ಡಿಮ್ಮನಂಗಿರ್ತಾರೆ. ಯಾವಾಗ ಹೋಗ್ತಾರೋ, ಯಾವಾಗ ಸತ್ತು ಹೋಗ್ತಾರೋ. ಬರೀ ಜೀವಂತವಾಗಿರೋದಲ್ಲ, ICUನ ಕೂಡ ಜನ ಜೀವಂತವಾಗಿದ್ದಾರೆ. ಸತ್ತನ ಬದುಕನೆ. ಬಟ್ ಆ ಬದುಕಿನಿಂದ ಏನು ಪ್ರಯೋಜನ? ಅವನೇ ನಡೆಯೋಕ್ಕಾಗವಲ್ದು, ಇನ್ನು ಬೇರೆಯವ್ರನ್ನೆಲ್ಲ ನಡೆಸ್ತಾನ. ಭಾಳ ಜನ ವಿಶ್ವಾಸಿಗಳು ಹಂಗ, ಪ್ರಾರ್ಥನೆ ಇಲ್ಲ, ವಾಕ್ಯ ಇಲ್ಲ, ಇಲ್ಲ, ದೇವ್ರ ಮೇಲೆ ಐದಾರ ಇನ್ನು ಐದಾನಪ್ಪ, ಇನ್ನು ಐದಾನ. ಅವನಿಂದ 10 ಜನ ಹೋಗ್ಬೇಕಾಗ್ಲಿ, ಅವನಿಂದ ಯಾರಿಗೂ ಉಪಯೋಗ ಇಲ್ಲ. ಚರ್ಚೆಗೆ ಬರ್ತಾರೋ ಅವ್ರು, ಮತ್ತೆ ಆತ್ಮಿಕವಾದ ICUನಲ್ಲಿ ಇರ್ತಾರ. ಅವರು ಡಿಮ್ ಆಗಿರ್ತಾರೆ, ಜಮ್ಮನಂಗಿರಲ್ಲ ಅವ್ರು. ಆಮೇಲೆ ಹಂಗೆ ಸೈತಾನ್ ಗೊತ್ತಾಗ್ತತೆ ಯಾವನು ಎಂಥವನು ಎಷ್ಟು ಏನು ಅಂತ. ಒಂದ್ಸರಿ ಕೇಳಿಸ್ಕೊಡ್ರಿ, ಎಲ್ಲರಿಗೂ ಯೇಸು ಸ್ವಾಮಿ ನಾಮ ಇದ್ರೂ ಕೂಡ ಎಲ್ಲರ ಮೇಲೆ ಒಂದೇ ಮಟ್ಟದ ಅಭಿಷೇಕ ಇಲ್ಲ. ನೀನು ಬೆಳಿಬೇಕದ್ರಲ್ಲಿ. ಹಲ್ಲೆಲೂಯಾ. ವಿಶ್ವಾಸದಲ್ಲಿ ಬೆಳಿಬೇಕು, ದೇವರ ಜ್ಞಾನದಲ್ಲಿ ಬೆಳಿಬೇಕು. ಆಮೇನ್. ಒಂದ್ಸರಿ ಒಬ್ಬರು ದುರಾತ್ಮನ ಓಡಿಸ್ತಾ ಇತ್ತು. ಸ್ವಲ್ಪ ಜನ ಗಟ್ಟಿಗೆ ಅರ್ಸಿದ್ರು, ಇದು ಮಾಡಿದ್ರು, ಅದು ಹೋಗಿಲ್ಲ. ಅದು ದುರಾತ್ಮ ಆಮೇಲೆ ದೇವ್ರ ಸೇವಕರು ಬಂದು ಕಿವಿನಾಗ ಏನೋ ಕುಸ್ ಅಂದ್ರಂತೆ. ಅಂದಿದ್ದೆ, ಅದು ಬಿಟ್ಟು ಹೋಗ್ಬಿಡ್ತಂತ. ಎಲ್ಲರಿಗೂ ಆಶ್ಚರ್ಯ, ಏನು ಹೇಳ್ದಪ್ಪ ಇದು? ಆಮೇಲೆ ಕೇಳಿದ್ರೆ, ಏನು ಹೇಳ್ದೆ ನೀನು, ಏನು ಹೇಳ್ದೆ ಅಂತಂದ್ರೆ,
ಯೇಸು ನಾಮದಲ್ಲಿ ಹೋಗು. ನೀನ್ ಬರೀ ಗುಸುಗುಟ್ಟಿದ್ರೆ ಹೋಗ್ಬಿಡ್ತಲ್ಲ ಅದು. ನಾವು ಇಷ್ಟು ಹೋಗಲ್ಲ, ಅದು ಡಿಮ್ ಇರೋದು. ಜಮ್ಮನಂಗಿದ್ರೆ ನೀನು ಹೇಳೋದು ಕೂಡ ಬೇಕಾಗಿಲ್ಲ. ಆಮೇನ್. ನಾನು ಕೆಲವು ಸರಿ ಹೇಳಿನಿ ಸಾಕ್ಷಿ ಇಲ್ಲಿ. ಕಾಳಿ ಇದಾನ? ಕಾಳಿ ಒಂದ್ಸರಿ ನನಗೆ ರಾತ್ರಿ 11:11ವರೆಗೆ ಯಾವಾಗೋ ಫೋನ್ ಮಾಡಿದ್ದ, 12 ಗಂಟೆಗೆ 11ವರೆಗೆ. ಅವಾಗ ಭಾಳ ವರ್ಷಗಳ ಹಿಂದೆ, ರೈಟ್. ನಾನು ಬೈಬಲ್ನಲ್ಲಿ ಓದ್ತಾ ಇದ್ದೆ, ಯೇಸು ಅದು ಇದೇ ಸಂಗತಿ ಓದ್ತಿದ್ದೆ. ಆ ಸೈತಾನ್ ಹೇಳ್ತು, ನಿನ್ಗೊಡುವೆ ನನಗೇನು ಪಾ, ಬಿಟ್ಬಿಡಪ್ಪ, ನಮ್ಮನ್ನ ಹಂದ್ಯಾಗ ಕಳಿಸಪ್ಪ. ಅವು ಭಿಕ್ಷೆ ಬೇಡಿದ್ವು ಅಂತ ಯೇಸ್ವಾಮಿ. ನಾನು ಹೇಳಿ, ಬಾ, ಅದು ನನಗಿರೋ ಅಧಿಕಾರ ಅಂತ ಬೈಬಲ್ನಾಗ ಬರ್ಕೊಂಡೆ. ನಾನು ರಾಜ, ಅದು ಭಿಕ್ಷಕ ಅಂತ ಬರ್ಕೊಂಡೆ. ಅಂದರೆ ನನ್ನ ಪ್ರಕಟಣೆ ಆಯ್ತು, ರೈಟ್. ಆಮೇಲೆ ಶನಿವಾರ ಅವತ್ತು ರಾತ್ರಿ ನಾನು ಪ್ರೇಯರ್ ಮಾಡ್ತಾ ಇದ್ದೆ. ಫೋನ್ ಮಾಡ್ದೆ, ಅಣ್ಣ ಇಲ್ಲಿ ಭಾಳ ದುರಾತ್ಮ ಪೀಡಿತರಣ್ಣ, ಫುಲ್ ಓಣೆ ಎಲ್ಲ ನಿಂತ್ಬಿಟ್ಟಾರೆ, ಇದಿಲ್ಲ, ಬರ್ಬೇಕಣ್ಣ. ರಾತ್ರಿ ಆಗೈತಲ್ಲೋ ಇವಾಗ, ಏನು ಇಲ್ಲಣ್ಣ ಹಿಂಗಾಯ್ತು ಅಂತ. ಆಯ್ತು ಬರ್ತೀನಿ ನಡಿ ಅಂಥೇಳಿ ನಾನು ನಮ್ಮ ಮನೆ ಬೀಗ ಹಾಕುವಾಗ ನಾನು, ಯಾಕಂದ್ರೆ ಒಳಗೆ ನನ್ನ ಹೆಂಡತಿ ಮಕ್ಕಳು ಮಲಗಿದ್ರು, ನಾನು ಬೀಗ ಹಾಕಿ ಅಲ್ಲಿ ಬೀಗ ತಿರುಗಿಸುವಾಗ ಹೇಳ್ದೆ, ನಾನು ರಾಜ, ನೀನು ಭಿಕ್ಷುಕ ಅಂತಂದೆ. ಐ ಎಮ್ ಅ ಕಿಂಗ್, ಯು ಆರ್ ಅ ಬೆಗ್ಗರ್ ಅಂತೇಳಿ ಹಿಂಗೆ ತಿರುಗಿಸ್ದೆ. ಮನೆ ಬೀಗ ಹಾಕಿ ನಮ್ಮ ಕಾಂಪೌಂಡ್ ಹತ್ರ ಬಂದೆ. ಗಾಡಿ ಹೊರಗೆ ಹಾಕಿ ಕಾಂಪೌಂಡ್ ಗೇಟ್ ಹಾಕ್ತಿದ್ದೆ. ಮತ್ತೆ ಫೋನ್ ಬಂತು, ಅಣ್ಣ ಪೋಯಸಿಂದಣ್ಣ ಅಂತಂದ. అన్న పోయేసిందన్నా అన్న అంటే వానికి తెలుసు వీడు వస్తాడు నేను పోవాలా అని. ಆಮೇನ್. ಬಟ್ ಎರಡೂ ಥರ ಇದಾವೆ. ಇಲ್ಲಿ ಪೌಲನ್ ಓಡಿಸ್ದ, ಇವ್ರು ಪ್ರಯತ್ನ ಮಾಡಿದ್ರು, ಹಳ್ಳನ ತೊಡೆದು ಬಟ್ಟೆ ಕಿತ್ತಿ, ಏಸು ಗೊತ್ತು, ಪೌಲು ಗೊತ್ತು, ಅನಿಲು ಗೊತ್ತು, ನೀನು ಯಾರಂತದ್ದು. ಆಮೇನ್. ಅಂದ್ರೆ ನಾನು ಏನು ಹೇಳ್ತೇನೆಂದ್ರೆ, ಸೈತಾನನಿಗೆ, ದುರಾತ್ಮ ಶಕ್ತಿಗಳಿಗೆ ಯಾರ್ಯಾರು ಯಾವ ಮಟ್ಟದಲ್ಲಿದ್ದೀರಿ ಗೊತ್ತು. ನಿಮ್ಮ ರಹಸ್ಯ ಜೀವಿತ ಕೂಡ ಗೊತ್ತು, ದೇವರಿಗೆ ಗೊತ್ತು, ಸೈತಾನನಿಗೆ ಕೂಡ ಗೊತ್ತು. ನಾವು ಅನ್ಕೊಳ್ತೀವಿ ನಮ್ಮ ಬಗ್ಗೆ ಯಾರಿಗೇನು ಗೊತ್ತಿಲ್ಲ ಅಂತ. ಸುಳ್ಳದು. ನೀವು ಮೋಸ ಹೋಗ್ತಾ ಇದ್ದೀರಿ. ನಾವು ಏನೇನು ಮಾಡ್ತೀವಲ್ಲ ಆತ್ಮಿಕ ರಂಗದಲ್ಲಿ ಬಟ್ಟ ಬಯಲದು ಎಲ್ಲ ಕಾಣ್ತಾ ಇರ್ತದೆ. ದೇವರು ನೋಡ್ತಾ ಇರ್ತಾನೆ, ಸೈತಾನ್ ಕೂಡ ನೋಡ್ತಿರ್ತಾನೆ, ದೇವದೂತರು ನೋಡ್ತಾ ಇರ್ತಾರೆ, ದುರಾತ್ಮಗಳು ಕೂಡ ನೋಡ್ತಾ ಇರ್ತಾರೆ. ನಾವು ಅನ್ಕೊಂತೀವಿ ನಾನು ವಾಟ್ಸಪ್ನಾಗ ಏನೋ, ನಾನು ಇದ್ರಲ್ಲಿ ಏನೋ ಯಾರು ನನ್ನ ನೋಡ್ತಾ, ಅಯ್ಯೋ ಅಲ್ಲಿ ಫುಲ್ಲು ದೊಡ್ಡ ಸ್ಕ್ರೀನ್ನಾಗ ಕಾಣ್ತದೆ. ನೀವು ನೋಡಿರಲ್ಲ ಇದರಲ್ಲಿ ಕ್ರಿಕೆಟ್ ಆಡುವಾಗ ಸ್ಟೇಡಿಯಂನಲ್ಲಿ ಅವರೆಲ್ಲರೂ ಹಿಂಗೆ ಕುಂತು ಹಿಂಗೆ ಸುಮ್ಮನೆ ಮ್ಯಾಚ್ ನೋಡ್ತಿರ್ತಾರೆ, ಹಿಂಗೆ ಮ್ಯಾಚ್. ಬಟ್ ದೊಡ್ಡ ಸ್ಕ್ರೀನ್ನಾಗ ಕ್ಯಾಮ್ರಾ ಅವ್ರ ಮೇಲೆ ಬರ್ರ ಅಂತ ಹಿಂಗೆ ತೋರಿಸ್ತದೆ. ಅವ್ರು ಅವಾಗ ನನ್ನ ತೋರಿಸ್ತಾರೆ ಅಂತಾರೆ. ಎಲ್ಲ ದುನಿಯಾ ನೋಡ್ತಿರ್ತದೆ ಅವ್ರನ್ನ. ಅವ್ರಿಗೆ ಗೊತ್ತಿರಲ್ಲ. ಒಬ್ಬನ ಯಾರೋ ಇನ್ನೊಂದು ಯಾವುದೋ ವೀಡಿಯೋ ಅವ್ನಿಗೆ ಮೂಗ್ನಾಗ ಹಿಂಗೆ ಅವ್ನಿಗೆ ಗೊತ್ತಿಲ್ಲ ಹಿಂಗೆ ಅಂತ. ಬಟ್ ಆ ಕ್ಯಾಮ್ರಾಮ್ಯಾನ್ ಹಿಂಗೆ ತೋರಿಸ್ತಾನೆ. ಫುಲ್ ದುನಿಯಾ ಅವ್ರನ್ನ ನೋಡ್ತದೆ. ಹಂಗೆ ನೀನು ಅನ್ಕೊಂತೀವಿ, ಗಂಡನಿಗೆ ಗೊತ್ತಿಲ್ಲ, ಹೆಂಡತಿಗೆ ಗೊತ್ತಿಲ್ಲ, ಅಪ್ಪನಿಗೆ ಗೊತ್ತಿಲ್ಲ, ಅಮ್ಮನಿಗೆ ಗೊತ್ತಿಲ್ಲ, ಪಾಸ್ಟರ್ಗೆ ಗೊತ್ತಿಲ್ಲ, ಫ್ರೆಂಡಿಗೆ ಗೊತ್ತಿಲ್ಲ. ऊपर वाला सब देख रहा है, सिर्फ ऊपर वाला नहीं, ನಿನ್ನ ವೈರಿ ಕೂಡ ಎಲ್ಲ ನೋಡ್ತಾ. ಆತ್ಮಿಕ ರಂಗದಲ್ಲಿ ಬಟ್ಟ ಬಯಲದು. ನಾನೊಂದ್ಸರಿ ಕೊಚ್ಚಿನ್ನಲ್ಲಿರುವಾಗ 2004ನೇ ಇಸ್ವಿಯಲ್ಲಿ ದುರಾತ್ಮಗಳು ದೇವದೂತರ ಬಗ್ಗೆ ಬೋಧನೆ ಮಾಡ್ತಾ ಇದ್ದೆ. ನಾನು ಆತ್ಮಿಕ ರಂಗದ ಬಗ್ಗೆ ಮಾತನಾಡ್ತಾ ಇದ್ದೆ. ಆ ಸಮಯದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರ ಸನ್ನಿಧಾನ, ಬಲವಾದ ಸನ್ನಿಧಾನ ಬಂತು. ಒಬ್ಬ ವಿದ್ಯಾರ್ಥಿಗೆ, ಅಲ್ಲಿ ಸ್ಟೂಡೆಂಟ್ ಬೈಬಲ್ ಸ್ಕೂಲಿಗೆ ಬಂದವರು, ದರ್ಶನ ಆಯಿತು. ಆ ದರ್ಶನದಲ್ಲಿ ದೇವರ ಆತ್ಮಿಕ ಲೋಕವನ್ನು ತೋರಿಸ್ದ. ಆ ಆತ್ಮಿಕ ಲೋಕದಲ್ಲಿ ಆತನ ದೇವದೂತರನ್ನ ನೋಡ್ತಾ ಇದ್ರು. ಯಾಕಂದ್ರೆ ನಾನು ಆತ್ಮಿಕ ಲೋಕದ ಬಗ್ಗೆ ಮಾತಾಡ್ತೇನೆ. ಇಟ್ ಈಸ್ ಎ ರಿಯಲ್ ವರ್ಲ್ಡ್. ನಮ್ಮ ಕಣ್ಣಿಗೆ ಕಾಣಲ್ಲ, ನಮಗೆ ಅವ್ರು ಕಾಣಲ್ಲ, ಬಟ್ ಅವ್ರು ನಮಗೆ ಕಾಣ್ತಾರೆ. ನಾವು ದೇವ್ರನ್ನ ನೋಡೋಕ್ಕಾಗಲ್ಲ, ದೇವ್ರು ನಮ್ಮನ್ನು ನೋಡ್ತಾ ಇದ್ದಾನೆ. ನಾವು ದೇವದೂತರನ್ನ ನೋಡ್ತಾ ಇಲ್ಲ, ಆದರೆ ದೇವದೂತರು ನಮ್ಮನ್ನು ಕಾವಲಿರಿಸಿ ನಮ್ಮನ್ನು ನಡೆಸ್ತಾ ಇದ್ದಾನೆ. ಆಮೇಲೆ ಯಾವಾಗನ್ನ ನಮ್ಗೆ ದರ್ಶನ ಬಂದಾಗ, ಕಣ್ಣು ತೆರೆಯಲ್ಪಟ್ಟಾಗ ನಮಗೆ ಅದು ಕಾಣ್ತವೆ. ಆದ್ರೆ ಕಾಣಿಲ್ಲ ಅಂದ್ರೆ ಅದು ಇಲ್ಲ ಅಂತಲ್ಲ. ನಮ್ಮ ಕಣ್ಣಿಗೆ ಕಂಡಿಲ್ಲ ಅಂದ್ರೆ ಅವರಿಲ್ಲ ಎಂಬುದಾಗಿ ಅಲ್ಲ. ಈ ಸತ್ಯ ನಾವು ಅರ್ಥ ಮಾಡಿಕೊಳ್ಬೇಕು. ಆತ್ಮಿಕ ಜಗತ್ತು, ಆತ್ಮಿಕ ಲೋಕ, ನಾವು ಕಣ್ಣಾರೆ ನೋಡುವಂಥ ಲೋಕ ಎಷ್ಟು ಸತ್ಯವೋ ಅದು ಅಷ್ಟೇ ಸತ್ಯ, ಇನ್ನು ಅದಕ್ಕಿಂತ ಹೆಚ್ಚು ಸತ್ಯ. ಯಾಕಂದ್ರೆ ಕಾಣುವಂಥದ್ದು ತಾತ್ಕಾಲಿಕ, ಕಾಣದೇ ಇರುವಂಥದ್ದು ಶಾಶ್ವತ.
ಇದು ಬಹಳ ಜನಕ್ಕೆ ಗೊತ್ತಿಲ್ಲ. ಇದು ಅರ್ಥ ಆದ್ರೆ ಜೀವಿತಗಳು ನೆಟ್ಟಗಾಗ್ತಾವ. ಆಮೇನ್. ಎಲಿಷಾ ದೇವರ ಸೇವಕ ಇದ್ದ. ಎಲಿಷಾ ದೇವರ ಸೇವಕ ಇದ್ದ. ಅವನಿಗೆ ದೇವರ ಅವನ ಹತ್ರ ಮಾತಾಡ್ತಿದ್ದ, ಎಲ್ಲ ಬಯಲು ತೋರಿಸ್ತಾ ಇದ್ದ. ದೇವ್ರ ಸರ್ವಜ್ಞಾನಿ. ಆ ಸರ್ವಜ್ಞಾನಿ ಆದ್ರೆ ದೇವರು ಸರ್ವವ್ಯಾಪಿ ಕೂಡ ದೇವರು. ಆಮೇನ್. ಆ ಸರ್ವಜ್ಞಾನಿ ಸರ್ವವ್ಯಾಪಿ ಆಗಿರುವ ದೇವರು ಸರ್ವಗೂ ಗೊತ್ತು ಆತನಿಗೆ. ರೈಟ್. ಅವನು ಎಲಿಷಾ ಇಸ್ರಾಯೇಲ್ಗೆ ವೈರಿ. ಆ ಸಿರಿಯಾ ದೇಶದ ಅರಸನು ಪ್ಲಾನ್ ಮಾಡ್ತಿದ್ದ, ಯೋಜನೆ ಆಗ್ತಿದ್ದ. ಇಸ್ರಾಯೇಲ್ ವಿರುದ್ಧವಾಗಿ ನಾನು ಹೋಗ್ಬೇಕು, ಹೋರಾಡಬೇಕು. ಅವ್ರನ್ನ ನಾನು ಹಿಂಗೋಗಿ ತಂತ್ರ ಆಗ್ತಿದ್ದ, ಅವನ ತಂತ್ರೋಪಾಯ. ಹಿಂಗೋಗಿ ನಾವು ಅವನ್ನ ಅಟ್ಯಾಕ್ ಮಾಡಬೇಕು ಅವನು ಅವಾಗಲೇ ಪ್ಲಾನ್ ಮಾಡ್ತಾ ಇದ್ದಾನೆ. ಅವನ ಸೇನಾಧಿಪತಿಗಳ ಜೊತೆಗೆಲ್ಲ ಸೇರಿ ಅಲ್ಲಿ ದೇವರು ಸರ್ವಜ್ಞಾನಿ ಅವನು ಅವಾಗಲೇ ಅಲ್ಲಿ ಪ್ರಕಟ ಮಾಡ್ತಾ ಇದ್ದಾನೆ. ಯಾರಿಗೆ? ಎಲಿಷಾಗೆ. ಎಲಿಷಾ, ಆ ವೈರಿ ನೋಡು ಹಿಂಗ್ ಪ್ಲಾನ್ ಮಾಡ್ತಾ ಇದ್ದಾನೆ. ಎಲಿಷಾ ಹೋಗಿ ರಾಜನಿಗೆ ಹೇಳ್ತಾನೆ, ರಾಜ, ಅವನು ಸಿರಿಯಾ ದೇಶದ ಅರಸನ್ ಹಿಂಗ್ ಬರ್ತಾನೆ ನೋಡು, ನೀನು ಹುಷಾರ್. ಅವ್ನು ಬರೋಷ್ಟೊತ್ತಿಗೆ ಈ ಇಸ್ರಾಯೇಲ್ ದೇಶದ ಅರಸನಾಗ್ಲೇ ರೆಡಿ ಇದ್ದಾನೆ. ಬಾ, ನೀನ್ ಬರ್ತೀಯ ಅಂತ ನಂಗೆ ಗೊತ್ತಿತ್ತು, ಬಾ. ಅದು 1 ಸರಿ 2 ಸರಿ 3 ಸರಿ ಎಷ್ಟೋ ಸರಿ ಆಗ್ತದೆ. ಅವಾಗ ಈ ಸಿರಿಯಾ ದೇಶದ ಅರಸನ್ ಬರ್ತಾನೆ. ಕೇಳಿಸ್ಕೊಳ್ರಿ, ಹೇಳ್ತಾನೆ, ನಾವಿಲ್ಲಿ ಪ್ಲಾನ್ ಮಾಡಿದ್ದೆಲ್ಲ ಅವನು ಎಲಿಷಾಗೆ ಗೊತ್ತಾಗ್ತೈತೆ, ಆ ಅರಸನ್ಗೆ ಗೊತ್ತಾಗ್ತೈತೆ. ಯಾರೋ ನಮ್ಮ ಮಧ್ಯದಲ್ಲಿ ಇನ್ಫಾರ್ಮೇಶನ್ ಲೀಕ್ ಮಾಡ್ತಾ ಇದ್ದಾರೆ. ಇಲ್ಲಿರೋ ಸುದ್ದಿ ಯಾರೋ ಅಲ್ಲಿ ಹೇಳ್ತಾ ಇದ್ದಾರೆ. ಯಾರವರು ಅಂದಾಗ ಒಬ್ರು ಹೇಳ್ತಾರೆ, ಯಾರಿಲ್ಲ ಅರಸ, ರಾಜ, ಯಾರು ಹೇಳ್ತಾ ಇಲ್ಲ. ಅಲ್ಲೂ ಪ್ರವಾದಿ ಇದ್ದಾನೆ ಇಸ್ರಾಯೇಲ್ನಾಗೆ. ಅವನಿಗೆ ನಿನ್ನ ಬೆಡ್ರೂಮ್ನಾಗೆ ನೀನು ಏನು ಮಾತಾಡಿದ್ರು ಕೂಡ ಗೊತ್ತಾಗ್ತದಂತ. ಯಾಕೆ ಪ್ರವಾದಿಗೆಲ್ಲ ಗೊತ್ತಾಗೋದು? ಅದು ದೇವರು ಸರ್ವಜ್ಞಾನಿ. ಎಲ್ಲ ನಾವು ಹಂಗ ಮಾಡೋಣ, ಹಿಂಗ ಮಾಡೋಣ, ನಿಂದ ಮಾಡೋಣ ಮಾತಾಡಿದ್ರೆ ದೇವ್ರು ಎಲ್ಲ ಗೊತ್ತು. ದೇವರು ಆ ಪ್ರವಾದಿಗೆ ಬಯಲು ಮಾಡ್ತಾ ಇದ್ದ. ಅವನು ರಾಜನಿಗೆ ಹೇಳ್ತಾ ಇದ್ದಾನೆ. ಅದಕ್ಕೆ ಗೊತ್ತಾಗ್ತೈತೆ ಅವ್ರಿಗೆ. ಹಂಗ ಅಂದ ರಾಜ. ಹಂಗಂದ್ರೆ ಇವಾಗ ಬಿಟ್ಬಿಡು ಇಸ್ರಾಯೇಲ್ನ, ಈ ಫಸ್ಟ್ ಎಲಿಷನ್ ತಗೊಳ್ಳೋಣ, ಅವನ್ನ ಮುಗಿಸ್ಬಿಡೋಣ ಅಂತಂದ. ರೈಟ್. ಆಯ್ತು, ಒಂದ್ಸರಿ ಎಲ್ಲಿದ್ದಾನೆ ಎಲಿಷಾ ನೋಡ್ಕೊಂಡ್ರು. ದೋತಾನ್ ಅನ್ನುವಂಥ ಊರಲ್ಲಿದ್ದಾನೆ ತಿಳ್ಕೊಂಡ್ರು. ಹೋಗ್ಬಾ, ಅಲ್ಲಿ ಅಟ್ಯಾಕ್ ಮಾಡೋಣ ಬಾ ಅಂತಂದ. ಆದ್ರೆ ಅಲ್ಲಿ ಹೋದ್ರವ್ರು. ಅಲ್ಲಿ ಹೋದಾಗ ಎಲಿಷನ ಸೇವಕ ಮಾತ್ರ ಇದ್ರು. ರಾಜ ತನ್ನ ಸೈನ್ಯವೆಲ್ಲ ತೆಗೆದುಕೊಂಡು ಅವನಿರೋ ಮನೆ ಸುತ್ತಲೂ ಸೈನಿಕರು ನಿಂತುಬಿಟ್ಟಾರಂತ. ಇವಾಗ ಎಲಿಷನ್ ಹಿಡ್ಕೊಂಡ್ಬಿಡೋಣ ಅಂತಂದ್ರಂತೆ. ಅವಾಗ ಅವನು ಎಲಿಷನ್ ಸೇವಕ ಒಬ್ಬನು ದಾಸನ, ಅವನು ಹೊರಗೆ ಬರ್ತಾನಂತೆ. ಹೋಗಿ ಬೆಳಿಗ್ಗೆ ಎದ್ದಿದ್ದಂಗೆ ನೋಡ್ತಾನಂತೆ. ಅಯ್ಯೋ, ಸೈನ್ಯ 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 ನಿಂತುಬಿಟ್ಟೈತಲ್ಲ, ನಮ್ಮ ಗತಿ ಏನು? ಬೊಬ್ಬೆ ಹೊಡ್ಕೊಂಡ ನಾನೇನ, ಅಯ್ಯೋ ಲಬೋದಿಬೋ, ಏನು, ಅಯ್ಯೋ ನಾವು ಸತ್ತೋಗ್ತೀವಿ. ಆಯ್ತು, ಹೋಗಿ ಹೇಳಿದ್ನಂತೆ ಎಲಿಷಾಗೆ. ಆಯ್ತು, ನಮ್ಮ ಕತೆ ಮುಗೀತು. ನಮ್ಮ ವೈರಿ ಸಿರಿಯಾ ದೇಶದ ಆ ಸೈನ್ಯನೆಲ್ಲ ತಂದ್ಬಿಟ್ಟ ನೀವು ನಮ್ಮ ವಿರುದ್ಧವಾಗಿ. ಅವಾಗ ಹೇಳ್ತಾನಂತೆ ಎಲಿಷಾ, ಅವರ ಪಕ್ಷದಲ್ಲಿರುವವರಿಗಿಂತ ನಮ್ಮ ಪಕ್ಷದಲ್ಲಿರುವವರು ಹೆಚ್ಚಿನವರು. ಕೇಳಿಸ್ಕೊಡ್ರಿ. ಇವನ್ಗೆ ಅರ್ಥ ಆಗ್ಲಿಲ್ಲ. ನಾವ್ಯಾರಿದು? ನೀನು ನಾನು ನೀನು 1 2, ಇನ್ನು ಯಾರು? 1 2. ನಾವು 2 ಅಲ್ಲ ಇರೋದು. ಅವ್ರು ನೋಡಿದ್ರೆ ಫುಲ್ಲು ಸೈನ್ಯ ಬಂದ್ಬಿಟ್ಟಾರೆ. ನಮ್ಮ ಯಜಮಾನ ಏನೋ ಮೆಂಟಲ್ ಆಗಿರ್ಬೇಕಿತ್ತ. ನಾವಿರೋದು ಇಬ್ಬರು. ನಾನಿಲ್ಲಿ ಲೊಬೋದಿಬೋ ಅಂತಿದ್ರೆ ನಮ್ಮ ಕೂಡ ಜಾಸ್ತಿ ಇದ್ದಾರೆ ಅಂತಾನೆ. ಅವಾಗ ಅವನು ಎಲಿಷಾ ಪ್ರಾರ್ಥನೆ ಮಾಡ್ತಾನೆ, ದೇವ್ರೇ ಇವನ್ ಕಣ್ಣು ತೆರೆ ಅಂತಾನೆ. ದೇವ್ರೇ ಇವನ್ ಕಣ್ಣು ತೆರೆ. ಆತ್ಮಿಕ ಕಣ್ಣುಗಳು ತೆರಿತಾವ. ನೋಡ್ತಾನೆ. ನೋಡಿದ್ರೆ ಸಾವಿರಾರು ದೇವದೂತರ ಸೈನ್ಯವು ಎಲಿಷನ ಸುತ್ತಲೂ ಎಲಿಷನ ಪರವಾಗಿ ಇದ್ರಂತ. ಆಮೇಲೆ ಇಲ್ಲಿ ಗುಡ್ ನ್ಯೂಸ್ ಇದೆ, ಬ್ಯಾಡ್ ನ್ಯೂಸ್ ಇದೆ. ಗುಡ್ ನ್ಯೂಸ್ ಏನಂದ್ರೆ, ನೀನು ದೇವರಿಗಾಗಿ ನಿಂತುಕೊಂಡಾಗ, ರೈಟ್. ನಾನು ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಆತ್ಮಿಕ ಲೋಕ ಅರ್ಥ ಆಗಬೇಕು. ನಾವು ಬರೀ ಇಸ್ರಾಯೇಲು, ಬರೀ ಇರಾನು, ಬರೀ ಭಾರತ ದೇಶ, ಪಾಕಿಸ್ತಾನು, ಯುದ್ಧ, ಇಲ್ಲಿ ನಮ್ಮ ಹಣ, ಇಲ್ಲಿ ಎಕನಾಮಿ, ನನ್ನ ಸ್ಕೂಲು, ನಂದಿದು, ಇಷ್ಟರಾಗೆ ಒದ್ದಾಡ್ತಿರ್ತೀವಿ ನಾವು. ಅಲ್ಲಿ ಇನ್ನೊಂದು ಲೋಕ ಇದೆ. ನಮಗೆ ಆ ಲೋಕ ಕಾಣ್ತಾ ಇಲ್ಲ. ಆ ಲೋಕ ನನ್ನ ಗಮನಿಸ್ತಾ ಇದೆ, ನೋಡ್ತಾ ಇದೆ. ಆಮೇನ್. ನೀವು ಯಾವಾಗ ಸೈತಾನ್ ನೋಡಿರ ನಿಮ್ಮನ್ನು ನುಂಗಕ್ಕೆ ಬರೋದು? ನೋಡಿಲ್ಲ. ನಿಮ್ಮೆಲ್ಲ ಸರ್ವೆಲೆನ್ಸ್ ಇಟ್ಟಾನ ಅವನು. ಬೈಬಲ್ ಹೇಳ್ತದೆ, ನಾನಲ್ಲ ಹೇಳೋದು, ಬೈಬಲ್ ಹೇಳ್ತದೆ.
ದೇವ್ರ ದೃಷ್ಟಿ ಕೂಡ ನಾವು ಅದು ಎರಡೂ ಗೊತ್ತಿಲ್ಲ ನಮಗೆ. ಅಯ್ಯೋ ದೇವ್ರು ನನ್ನ ಯಾಕೆ ಬಿಟ್ಟನೋ, ದೇವ್ರ ಕಣ್ಣಿಲ್ಲನೋ ಅಳ್ತೀವಿ ನಾವು, ಅದು ಸತ್ಯ ಗೊತ್ತಿಲ್ಲದಂಗೆ. ಇನ್ನೊಂದು ಕಡೆ ಈ ಸತ್ಯ ಕೂಡ ಗೊತ್ತಿಲ್ಲ, ಹೆಂಗಂದ್ರೆ ಹಂಗೆ ಜೀವಿಸ್ತೀವಿ ಅದಕ್ಕೆ ಗೊತ್ತಿಲ್ದಂಗೆ. ಈ ಸತ್ಯ, ಆತ್ಮಿಕ ಲೋಕದ ಸತ್ಯ ಗೊತ್ತಾದ್ರೆ ನಿನ್ನ ಜೀವಿತ ಬೇರೆ ಆಗಿರ್ತದೆ. ನನಗೆ ಯಾವಾಗ ಈ ಸತ್ಯ ಅರ್ಥ ಮಾಡಿಕೊಂಡೆ ನನ್ನ ಜೀವಿತ ಚೇಂಜ್ ಆಯ್ತು. ಇಲ್ಲ ದೇವರೇ, ದಿಸ್ ಇಸ್ ಸೀರಿಯಸ್ ಥಿಂಗ್. ನಾನು ಇಷ್ಟ ಬಂದಂಗೆ ನಾನು ಇರ್ಲಿಕ್ಕಾಗಲ್ಲ, ನಾನು ಹೆಂಗಂದ್ರೆ ಹಂಗೆ ನಾನು ಜೀವಿಸೋಕ್ಕಾಗಲ್ಲ. ನಿನ್ನ ಮೆಚ್ಚಿಸ್ಬೇಕು, ಇವನ ವಿರುದ್ಧವಾಗಿ ನಾನು ಹೋರಾಡಬೇಕು, ಇವನಿಗೆ ನಾನು ಅವಕಾಶ ಮಾಡಿ ಕೊಡಬಾರ್ದು. ಆಮೇಲೆ ನಾನು ಯಾಕೆ ಹೇಳ್ತೀನಿ ಅಂದರೆ, ಎಲ್ಲರೂ ಎಚ್ಚರಗೊಳ್ರಿ, ನಿಮ್ಮ ಜೀವಿತ ಬಟ್ಟ ಬಯಲಾಗಿದೆ ಆತ್ಮಿಕ ರಂಗಕ್ಕೆ. ದ ಸ್ಪಿರಿಟ್ ವರ್ಲ್ಡ್ ಸೀಸ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಓಪನ್ ಅಬೌಟ್ ಯುವರ್ ಲೈಫ್. ದೊಡ್ಡ ಸ್ಕ್ರೀನ್ನಾಗ ಹೆಂಗೆ ಕಾಣ್ತದಲ್ಲ, ಅವರೆಲ್ಲ ಹಿಂಗೆ ಕ್ಲೀನ್. ಇವಾಗ ನೀವು ಇಲ್ಲಿ ಐತೆ ನೋಡ್ರಿ, ಸಿ ಸಿ ಕ್ಯಾಮ್ರಾ ಹಾಕರಲ್ಲ, ರೈಟ್? ನಮಗೆ ಗೊತ್ತೇ ಇರಲ್ಲ, ನಮ್ಮ ಪಾಡಿಗೆ ನಾವು ಏನೋ ಮಾಡ್ತಿರ್ತೀವಿ. ನೀವು ಅಲ್ಲಿ ನೋಡ್ರಿ, ಅಲ್ಲಿ ಯಾರು ಬಂದ, ಯಾರು ಅದ, ಏನು ಮಾಡದ, ನಮಗದು ಅರಿವೇ ಇರಲ್ಲ ಅದು. ಬಟ್ ಅಲ್ಲಿ ಕುಂತವ್ರಿಗೆಲ್ಲ ಕಾಣ್ತಿರ್ತದೆ. ಹಾಗೆ ನಮಗೆ ಅದ್ರದ್ದು ಅರಿವಿಲ್ಲ ಅಂತಂದ್ರೆ ಅವ್ರಿಗೆಲ್ಲ ಗೊತ್ತಿರ್ತದೆ ಏನೇನಾಗ್ತೈತೆ ಅಂತ. ಆಮೇನ್, ಹಲ್ಲೆಲೂಯಾ. ಸೊ ಸೈತಾನ್ ನಿನ್ನ ಮೇಲೆ ನಿಗಾ ಇಟ್ಟಿದ್ದಾನೆ. ಯೋಬನ್ ಬಗ್ಗೆ ಗೊತ್ತಿತ್ತು, ಗೊತ್ತು ಭಾಳ ಭಕ್ತಿವಂತ ನಮ್ಮ, ನೀನು ಆಶೀರ್ವದಿಸಿದಿ. ಅದಕ್ಕೆ ಹಂಗೆ ಯೋಬನ್ ಬಗ್ಗೆ ಹೆಂಗೆ ತಿಳ್ಕೊಂಡಿದ್ನೋ, ನಿನ್ನ ಬಗ್ಗೆ, ನನ್ನ ಬಗ್ಗೆ, ನಮ್ಮೆಲ್ಲರ ಬಗ್ಗೆ ದೇವ್ರಿಗೂ ಗೊತ್ತು, ಸೈತಾನನಿಗೂ ಕೂಡ ಗೊತ್ತು. ಸೊ ನೋಡ್ತಿರ್ತಾನೆ ಯಾವಾಗ ನುಂಗ ಅವಕಾಶ ಸಿಗಲಿ ಅಂತ. ಅದಕ್ಕೆ ಇಲ್ಲಿ ಪೌಲನು ಎಚ್ಚರಿಸ್ತಾ ಇದ್ದಾನೆ, ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರ್ರಿ, ನಿಮ್ಮ ವಿರೋಧಿಯಾದ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಮುಂದೆ ನೋಡ್ರಿ ಏನು ಹೇಳ್ತದೆ. ಇದನ್ನು ಭಯಪಡಿಸ್ಲಿಕ್ಕೆ ನಾನು ಹೇಳ್ತಾ ಇಲ್ಲ, ಅದರ ಒಂದು ಸತ್ಯದ ವಿಷಯ ನಾವು ಅರ್ಥ ಮಾಡಿಕೊಳ್ಬೇಕು ಅಲ್ಲಿ. ಅದಕ್ಕೆ ಅವನು ಏನು ಹೇಳ್ತಾ ಇದ್ದಾನೆ, ಎಚ್ಚರವಾಗಿರ್ಬೇಕು. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಅವನನ್ನು ಏನು ಮಾಡ್ಬೇಕು ನಾವು? ಎದುರಿಸ್ಬೇಕು. ಹೆದರಿ ಅಲ್ಲ, ಹೆದರ್ಕಳ್ರಿ ಅಲ್ಲ, ಎದುರಿಸಿರಿ. ಆಮೇನ್. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂತ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದದೇ ಅಲ್ಲ. ಆಮೇನ್. ಹಿಂದಿನ ವಚನಕ್ಕೆ ಹೋಗ್ರಿ, 8ನೇ ವಚನ. ಇದು ಸತ್ಯವಾಗಿರುವ ಕಾರಣದಿಂದ ಸ್ವಸ್ಥಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ಎಲ್ಲರೂ ಹೇಳ್ರಿ, ಸ್ವಸ್ಥಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ಇವಾಗ ಬರೋಣ ಎಫೆಸದವರು ಬರೆದ ಪತ್ರಿಕೆ, ಎಫೆಸದವರು ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಅದಕ್ಕೆ ಹೆಂಗಂದ್ರೆ ಹಂಗೆ ಜೀವಿಸ್ಬೇಡ್ರಿ. ಆಮೇನ್. ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನು ಧರಿಸಿರಿ. ಪಕ್ಕದಲ್ಲಿರೋರು ಹೇಳ್ರಿ, ಕೈ ಇಟ್ಕೊಂಡು ಹೇಳ್ರಿ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೋ. ಹೇಳ್ರಿ, ಆಯುಧಗಳನ್ನು ಧರಿಸಿಕೋ, ಆಯುಧಗಳನ್ನು ಧರಿಸಿಕೋ. ಅಂದ್ರೆ ಯುದ್ಧದ ಸಮಯ ಹೆಂಗಂದ್ರೆ ಹಂಗೆ ಆಟ ಆಡೋ ಸಮಯ ಅಲ್ಲ. ಆಮೇನ್. ಅದಕ್ಕೆ ಇವಾಗ ಏನ್ ಮಾಡಬೇಕು? ಆಯುಧಗಳನ್ನು ನಾವು ತೆಗೆದುಕೊಳ್ಳಬೇಕು. ಆಯುಧಗಳು ಯಾರು ತಗೊಂತಾರೆ? ಯುದ್ಧ ಮಾಡ್ಲಿಕ್ಕಾಗಿ. ಆಮೆನ್. ಮುಂದೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತದೆ? 12ನೇ ವಚನ. ನಾವು ಹೋರಾಡುವುದು, ಯಾರು ಹೋರಾಡುವುದು? ಯಾರು? ಜೋರಾಗಿ ಹೇಳ್ಬೇಕು, ಯಾರು ಹೋರಾಡುವುದು? ನಮ್ದು ಹೋರಾಟ ಅದು. ಸಭೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನೀವು ಹೋರಾಟದಲ್ಲಿದ್ದೀರಿ, ನಾವು ಹೋರಾಟದಲ್ಲಿದ್ದೇವೆ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಯಾರ ಸಂಗಡ ಅಲ್ಲ? ಫಸ್ಟ್ ಹೇಳ್ತಾನೆ, ಯಾರು ನಿನ್ನ ವೈರಿ ಅಲ್ಲ. ಬಹಳ ಜನ ನಾವು ಕನ್ಫ್ಯೂಸ್, ಯಾರಿಗೋ ಹೊಡೆಯಕ್ಕೆ ಹೋಗಿ ಯಾರನ್ನೋ ಹೊಡೆದು ಬಿಡ್ತೀವಿ. ಈ ವಿಶ್ವಾಸಿಗಳಲ್ಲಿರೋ ಪ್ರಾಬ್ಲಮ್ಮೇ ಇದು. ಯಾರ ವಿರುದ್ಧವಾಗಿ ಹೋರಾಡಬೇಕೋ ಹೋರಾಡಲ್ಲ, ಯಾರ ವಿರುದ್ಧವಾಗಿ ಹೋರಾಡಬಾರ್ದು ಅವ್ರ ವಿರುದ್ಧವಾಗಿ ಹೋರಾಡೋದು. ಅಲ್ಲಿ ಹೇಳ್ತೈತೆ, ನಮ್ಮ ಹೋರಾಟ ಮನುಷ್ಯ ಮಾತ್ರದವರ ಸಂಗಡವಲ್ಲ. ಅಂದ್ರೆ ಅರ್ಥ ಏನು? ಮನುಷ್ಯ ಅಲ್ಲ ನಮ್ಮ ವೈರಿ.
ನಿನ್ನ ಗಂಡ ವೈರಿ ಅಲ್ಲ. ಸ್ವಲ್ಪ ಜನ ಹೇಳ ನನ್ನ ಗಂಡ ಸೈತಾನ ಅಲ್ಲಮ್ಮ. ನಿನ್ನ ಹೆಂಡತಿ ಸ್ವಲ್ಪ ಜನ ಗಂಡ ಅಂದ್ರೆ ನನ್ನ ಹೆಂಡತಿ ಅಯ್ಯೋ ಪೀಡೆ ಅಲ್ಲಮ್ಮ, ಅಲ್ಲಪ್ಪ ನಿನ್ನ ಹೆಂಡತಿ ಅಲ್ಲ. ಸ್ವಲ್ಪ ಜನ ಮಕ್ಕಳು ಈ ಸೈತಾನ್ ಅಲ್ಲಪ್ಪ, ಈ ಮಕ್ಕಳು ಅನ್ಕೊಳ್ಳೋದು ನಮ್ಮಪ್ಪ ಸೈತಾನ್ ಅಲ್ಲ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಸೈತಾನ್ ಹೇಳ್ದೆ ಸೂಪರ್, ಅವ್ರು ನನ್ನ ಗುರುತಿಸ್ಲೇ ಇಲ್ಲ, ಅವ್ರವ್ರೆ ಅಪ್ಪ ಅಮ್ಮ ಗಂಡ ಹೆಂಡತಿ ಮಗ ಜಗಳ ಅಲ್ಲೆಲ್ಲೋ ಅಂತಿರ್ತಾನ ಅವನಲ್ಲಿ. ಅವನ ಭಯ ಕೂಡ ಅಲ್ಲೆಲ್ಲೋ ಬಂದ್ಬಿಡ್ತದೆ. ಒದ್ದಾಡ್ರಲ್ಲೇ ಕಿಚ್ಚಾಡ್ರಲ್ಲೇ. ಆ ಬೇರೆ ಸೈತಾನ ದುರಾತ್ಮಗಳಿಗೆ ಹೇಳ್ತಾನೆ ಬಂದ್ಬಿಡ್ರಿ ಇನ್ನು ಅಷ್ಟೇ, ಅದು ಹಾಳಾದಂಗೆ ಬಿಟ್ಬಿಡ್ರಿ, ನಾವು ಏನು ಮಾಡೋದು ಬೇಡ. ಇವಾಗ ಯುದ್ಧಕ್ಕೆ ಹೋದಾಗ ಸೈನಿಕರು ವೈರಿಗಳನ್ನ ಹೊಡೆಯೋದ್ ಬದಲು ಅವ್ರವರೇ ತಿರುಗಿ ಇಂಡಿಯಾದವ್ರನ್ನ ಢಮೆ 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 ಅಂತ ಹೊಡೆದ್ರೆ ಎಷ್ಟು ಕಡೆ ಆಗ್ತಾ ಇಲ್ಲ ಇದು, ರೈಟ್? ಸಹೋದರರು ಸಹೋದರಿಯರು, ಇನ್ನೊಬ್ಬ ಸಹೋದರರ ಹತ್ರ ಸಭೆಗಳಲ್ಲಿ ಪಾಸ್ಟರ್ ಇನ್ನೊಬ್ಬ ಪಾಸ್ಟರ್ ಜೊತೆಗೆ, ಒಂದು ಚರ್ಚ್ ಇನ್ನೊಂದು ಚರ್ಚು. ಆಮೇನ್ ಬರೀ ಇದು ನಮ್ಮ ಮಧ್ಯದಲ್ಲಿ ಮಾತ್ರ ಅಲ್ಲ, ಹೊರಗಡೆ ಕೂಡ ಅವನು ಕ್ರೈಸ್ತ ವಿರೋಧಿ, ಅವನಲ್ಲಪ್ಪ. ಮನುಷ್ಯ ಅಂದಮೇಲೆ ಅವನು ನಮ್ಮ ವೈರಿನೇ ಅಲ್ಲ. ಅವನು ಮನುಷ್ಯ ಮಾತ್ರದವನಾದ್ರೆ ಅವನು ನಮ್ಮ ವೈರಿನೇ ಅಲ್ಲ. ಯಾಕೆ? ವಾಕ್ಯ ಏನಾಗಿದೆ? ಆತ್ಮನ ಖಡ್ಗ. ಈ ಆತ್ಮಿಕ ಯುದ್ಧದಲ್ಲಿ ಆತ್ಮಿಕ ವೈರಿ ವಿರುದ್ಧವಾಗಿ ಹೋರಾಡಲಿಕ್ಕೆ ನಮಗೆ ಬೇಕಾಗಿರುವುದು ಆತ್ಮಿಕ ಖಡ್ಗ, ದೇವರ ವಾಕ್ಯ. ಸ್ವಲ್ಪ ಜನ ವಾಕ್ಯಗಳು ಎಲ್ಲೋ ನೋಡೋದ, ಅವನೇನು ಮಾಡ್ತಾನೆ, ಓದಿ ನೀನು. ಅದಕ್ಕೆ ನಾವು ಹೇಳೋದು ಮುಂದೆ ಬಂದ್ರು ಇಲ್ಲಿ ಕುಂದ್ರು ಅಪ್ಪ ಅಂತ. ಸ್ವಲ್ಪ ಜನಕ್ಕೆ ಇಲ್ಲಿ ಇರಬೇಕು, ಇರಬಾರ್ದು, ಹಂಗೆ ಬಂದಂಗಿರ್ಬೇಕು. ನೀರ್ನಾಗ ಬಾತ್ಕೊಳ್ಳಿದ್ದಂಗೆ ನೀರ್ನಾಗ ಇರ್ಬೇಕು, ನೀರು ಅಂಟ್ಕೊಳ್ಬಾರ್ದು. ಚರ್ಚ್ನಾಗ ಇರ್ಬೇಕು. ಸ್ವಲ್ಪ ಜನ ಯಾರೋ ಪ್ರಸಂಗಿ ಹೇಳಿದ್ರು, ಏನೇನೋ ಪ್ರೂಫ್ಗಳು ಬಂದ್ಬಿಟ್ಟವಂತ, ಬುಲೆಟ್ ಪ್ರೂಫು, ವಾಟರ್ ಪ್ರೂಫು. ಸ್ವಲ್ಪ ಜನ ಮೆಸೇಜ್ ಪ್ರೂಫ್ ಆಗ್ಬಿಟ್ಟಾರೆ. ಎಷ್ಟು ಮೆಸೇಜ್ ಸೇರಿ ಕೊಟ್ಟರೆ ಕೂಡ ನಾನು ವಾಟರ್ ಪ್ರೂಫ್, ನಾನು ಮೆಸೇಜ್ ನೋಡಿ ಸ್ವಾಮಿ ನಾವಿರುವುದೇ ಹೀಗೆ, ನಾವು ಹಿಂಗೆ ಇರೋದು. ಹಂಗಾಗ್ಬೇಡ್ರಿ. ಓಕೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಅವ್ರು ಹೇಳಿದ್ರು ಈ ಕ್ರೈಸ್ತರು ಬೇರೆ ಕೆಲಸ ಇಲ್ಲ, ಅವ್ರು ಬರೀ ಕನ್ವರ್ಸ್, ಅವ್ರು ನಮ್ಮ ವೈರಿಗಳಲ್ಲ, ಅವ್ರು ನಮ್ಮ ವೈರಿಗಳಲ್ಲ. ಅದಕ್ಕೆ ಸ್ಟೆಫನನು, ಸೌಲನು ಹಿಂಸಿಸುವಾಗ ಸ್ಟೆಫನನ್ ಹೇಳ್ದ, ಸ್ವಾಮಿ ಅವನ ಕೈ ಕಾಲು ಮುರಿ ಅಂತ ಪ್ರಾರ್ಥನೆ ಮಾಡಿಲ್ಲ. ಅವನು ಹೇಳ್ದ, ಸ್ವಾಮಿ ಪಾಪ ಅವ್ರ ಲೆಕ್ಕಕ್ಕೆ ಹಾಕಬೇಡ. ಸ್ವಾಮಿ ಅದಕ್ಕೆ ಶಿಲ್ಬೆ ಮೇಲೆ ಪ್ರಾರ್ಥನೆ ಮಾಡಿದ್ದು ಏನಂತ ಹೇಳ್ದ, ಏನೋ ಅವ್ರು ಏನು ಮಾಡ್ತಾ ಇದ್ದಾರೋ ಅವ್ರ ಹರಿಯರು, ಅವರ ಪಾಪ, ಈ ಪಾಪ ಅವ್ರ ಲೆಕ್ಕಕ್ಕೆ ಹಾಕಬೇಡ, ಅವ್ರನ್ನ ಕ್ಷಮಿಸು. ಯಾಕೆ? ನಮ್ಮ ಹೋರಾಟ ಮನುಷ್ಯ ಮಾತ್ರದವರ ಸಂಗಡ ಅಲ್ವೇ ಅಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ಫಸ್ಟ್. ಎರಡನೇದಲ್ಲಿ ಹೇಳ್ತದೆ, ಹಾಗಾದ್ರೆ ಯಾರ ಸಂಗಡ? ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಯ ಮೇಲೆಯೂ ನಾವು ಹೋರಾಡುವವರು ಆಗಿದ್ದೇವೆ. ಸ್ವಲ್ಪ ಜನ ಹೇಳ್ತೇವೆ ನನಗೆ ಹೋರಾಡಕ್ಕೆ ಇಷ್ಟಿಲ್ಲಪ್ಪ, ನಾನು ಪೀಸ್ ಲವಿಂಗ್ ಮ್ಯಾನ್, ನನಗೆ ಈ ಹೋರಾಟ ಇವೆಲ್ಲ ಹೇಳ್ಬೇಡ, ನನಗೆ ಶಾಂತಿ ಸಮಾಧಾನ ನೆಮ್ಮದಿ. ನೀನು ಹಂಗಂದ್ರೂ ಕೂಡ ಅವನು ಬಿಡಲ್ಲ ನಿನ್ನ. ನೀನು ಯಾವಾಗ ಸ್ವಾಮಿನ ಅಂಗೀಕರಿಸ್ಕೊಂಡ್ಯೋ ಪಾರ್ಟಿ ಚೇಂಜ್. ಅವನು ನಿನ್ನ ವೈರಿ, ನಿನ್ನ ವೈರಿ. ಅವನು ಕಳ್ಳ, ಕದಿಯುವುದಕ್ಕೆ, ಕೊಲ್ಲುವುದಕ್ಕೆ, ಹಾಳು ಮಾಡುವುದಕ್ಕೆ ಬರ್ತಾನೆ. ಇವತ್ತು ನಾವು ನೋಡ್ತೇವೆ, ಕುಟುಂಬಗಳನ್ನು ಹಾಳು ಮಾಡ್ತಾ ಇದ್ದಾನೆ, ಯವನಸ್ಥರನ್ನು ಹಾಳು ಮಾಡ್ತಾ ಇದ್ದಾನೆ, ಸಮಾಜವನ್ನು ಹಾಳು ಮಾಡ್ತಾ ಇದ್ದಾನೆ, ದೇಶಗಳನ್ನು ಹಾಳು ಮಾಡ್ತಾ ಇದ್ದಾನೆ, ನಾನಾ ವಿಧಾನಗಳನ್ನು ಆತನು ಉಪಯೋಗಿಸ್ತಾ ಇದ್ದಾನೆ, ವಂಚಿಸ್ತಾ ಇದ್ದಾನೆ, ಮಂಕು ಮಾಡ್ತಾ ಇದ್ದಾನೆ ಅವರ ಮನಸ್ಸುಗಳನ್ನು. ದುರಭ್ಯಾಸಗಳಿಗೆ ಜನರು ಬಲಿ ಆಗ್ತಾ ಇದ್ದಾರೆ. ಯಾಕೆ? ಸೈತಾನನು ಅವರ ಮನಸ್ಸುಗಳನ್ನು ಮಂಕು ಮಾಡಿದ್ದಾನೆ. ಪ್ರಿಯರ್, ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಗೆ ಎರಡು ಥರ ಇದೆ. ಒಂದು, ನಮ್ಮ ಮೇಲೆ ದಾಳಿ ಮಾಡುವಾಗ ನಾವು ನಮ್ಮನ್ನು ನಾವು ಸಂರಕ್ಷಿಸಿಕೊಳ್ಳುವಂಥದ್ದು.
ಇನ್ನೊಂದು ನಮ್ಮ ಸಭೆಗಿರುವಂಥ ಜವಾಬ್ದಾರಿ ಏನು ಗೊತ್ತಾ? ನಾವಿರೋದು ಬರೀ ನಮಗೋಸ್ಕರ ಅಲ್ಲ. ಹೊರಗಡೆ ಯೇಸುಸ್ವಾಮಿಯನ್ನು ಅರಿಯದೇ ಇರುವವರು, ಪಾಪದಲ್ಲಿ, ಶಾಪದಲ್ಲಿ, ರೋಗದಲ್ಲಿ, ಬಡತನದಲ್ಲಿ, ಸೈತಾನ ಬಂಧನದಲ್ಲಿ, ಮಾಟಮಂತ್ರದ ಶಕ್ತಿಗಳಲ್ಲಿ, ತಪ್ಪು ನಂಬಿಕೆಗಳಲ್ಲಿ ಇರುವಂಥ ಜನರನ್ನು ಅವನ ಒಂದು ಕೈಯಿಂದ ಅವರನ್ನು ಗೆದ್ದುಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿಯಾಗಿರುವಂಥದ್ದಾಗಿದೆ. ಒಂದು ನಮ್ಮನ್ನು ಸಂರಕ್ಷಿಸಿಕೊಳ್ಳುವಂಥದ್ದು ಬರೀ ಅಷ್ಟೇ ಅಲ್ಲ ನಮ್ಮ ಜವಾಬ್ದಾರಿ ಇಲ್ಲಿ. ಅದು ಸಂರಕ್ಷಿಸಿಕೊಳ್ಳುವ ಡಿಫೆನ್ಸ್. ಇನ್ನೊಂದು ಕಡೆ ನಮ್ದಿದೆ, ನಾವು ವೈರಿಯ ಪಾಳ್ಯದಲ್ಲಿ ಹೋಗಿ ಅಲ್ಲಿರುವಂಥ ಬಂದಿಗಳನ್ನು, ಸೆರೆಯಲ್ಲಿರುವವರನ್ನು ಬಿಡಿಸಿಕೊಂಡು ಬರುವಂಥದ್ದು ದೇವರು ಸಭೆಗೆ ಕೊಟ್ಟಿರುವಂಥ ಒಂದು ಆಜ್ಞೆ, ಅದು ಆದೇಶವಾಗಿರುವಂಥದ್ದಾಗಿದೆ. ಅದಕ್ಕೆ ಸುವಾರ್ತೆ ಸಾರೋದು ನಾವು. ಅದಕ್ಕೆ ಇತರರಿಗಾಗಿ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಪೌಲನು ಹೇಳ್ತಾನೆ, ಎಲ್ಲ ಮನುಷ್ಯರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ. ಅದು ದೇವರ ದೃಷ್ಟಿಯಲ್ಲಿ ಒಳ್ಳೆಯದಾಗಿರುವಂಥದ್ದಾಗಿದೆ. ಯಾಕೆ? ಅವರು ಬರಬೇಕು ಯೇಸು ಸ್ವಾಮಿಯ ಕಡೆ. ಆಮೇನ್. ಓಕೆ, ಅಲ್ಲಿ ಮುಂದೆ ನೋಡ್ರಿ ಏನಿರ್ತದೆ. 2 ಕೊರಿಂಥ 4ನೇ ವಚನ ಓದೋಣ ಪ್ರಿಯರೇ. 2 ಕೊರಿಂಥ 4ನೇ ವಚನ. ಓಕೆ, ಇವರಲ್ಲಿ ಯಾರೋ, ಇವರಲ್ಲಿ ಅಂದ್ರೆ ಅವಿಶ್ವಾಸಿಗಳಲ್ಲಿ, ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು, ಎಲ್ಲರೂ ಹೇಳ್ರಿ, ಈ ಪ್ರಪಂಚದ ದೇವರು. ಸಜೀವವಾದ ದೇವರು ಬೇರೆ, ಈ ಪ್ರಪಂಚದ ದೇವರು ಬೇರೆ. ಯಾಕೆ ಪ್ರಪಂಚ ಹಾಳಾಗ್ತಾ ಇದೆ? ಈ ಪ್ರಪಂಚದ ದೇವರು ಹಾಳು ಮಾಡ್ತಾ ಇದ್ದಾನೆ. ಯಾರು ಆ ಪ್ರಪಂಚದ ದೇವರು? ಸೈತಾನ್. ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ನಂಬಿಕೆ ಇಟ್ಟವ್ರು ಯಾರು? ವಿಶ್ವಾಸಿಗಳು. ನಂಬಿಕೆ ಇಟ್ಟಿಲ್ಲದೆ ಇರೋರು ಯಾರು? ಅವಿಶ್ವಾಸಿಗಳು. ಅವರ ಮನಸ್ಸನ್ನು ಏನ್ ಮಾಡಿದ್ದಾನೆ? ಮಂಕು ಮಾಡಿದ್ದಾನೆ. ಇವತ್ತು ನಾವೆಲ್ಲರೂ ಒಂದಾನೊಂದು ಸಮಯದಲ್ಲಿ ಆ ಒಂದು ಸ್ಥಳದಲ್ಲಿದ್ವಿ. ನಮ್ಮ ಮನಸ್ಸು ಮಂಕಾಗಿತ್ತು. ನಾವು ಸತ್ಯನ ನೋಡಲಿಲ್ಲ, ನಿಜವಾದ ದೇವರನ್ನ ನಾವು ತಿಳ್ಕೊಳ್ಳಿಲ್ಲ, ಅದಕ್ಕೆ ಆತನ ಪ್ರೀತಿನ ನಾವು ನೋಡಲಿಲ್ಲ, ಆತನ ಸತ್ಯವನ್ನು ನಾವು ಕಂಡುಕೊಳ್ಳಿಲ್ಲ. ಆದರೆ ದೇವರಿಗೆ ಸ್ತೋತ್ರ, ಆತನ ಕೃಪೆಯಲ್ಲಿ ದೇವರು ತನ್ನನ್ನು ತಾನು ನಮಗೆ ಪ್ರಕಟಿಸಿ, ಪ್ರತ್ಯಕ್ಷ ಮಾಡಿ, ನಮ್ಮನ್ನು ರಕ್ಷಿಸಿ, ನಮ್ಮನ್ನು ಇವತ್ತು ಸೈತಾನನಿಂದ ದೇವರ ಕಡೆ, ಅಂಧಕಾರದಿಂದ ಬೆಳಕಿನ ರಾಜ್ಯಕ್ಕೆ ದೇವರು ನಮ್ಮನ್ನು ಕರೆ ತಂದಿದ್ದಾನೆ. ಪ್ರಿಯರೇ, ಜೋರಾಗಿ ಯೇಸು ಸ್ವಾಮಿಗೆ ಚಪ್ಪಾಳೆ ಹೊಡೆದು ಆತನಿಗೆ ಮಹಿಮೆ ಪಡಿಸೋಣ. ಇಲ್ಲಿ ನಾವು ರಕ್ಷಣೆ ಹೊಂದಿದ್ದೇವಂತ ಒಂದು ಕಡೆ ನಮಗೆ ಸಂತೋಷ ಇದ್ರೆ, ಅಲ್ಲಿ ಇನ್ನೊಂದು ಕಡೆ ಸಾವಿರಾರು ಜನರು ಯೇಸು ಇಲ್ಲದೆ ಮೂಢನಂಬಿಕೆಗಳಲ್ಲಿ ಅವರು ಎಲ್ಲಿಗೋ ಒಂದು ನನಗೆ ಬಿಡುಗಡೆ ಸಿಗಬೇಕು ಎಂಬುದಾಗಿ, ಮೋಕ್ಷ ಸಿಗಬೇಕೆಂಬುದಾಗಿ ನಾನಾ ಪ್ರಯತ್ನಗಳನ್ನು ಮಾಡುತ್ತಾ ಸೈತಾನನು ಅವರ ಮನಸ್ಸುಗಳನ್ನು ಮಂಕು ಮಾಡಿ ಅವರನ್ನು ತನ್ನ ಹತೋಟಿಯಲ್ಲಿಟ್ಟುಕೊಂಡಿದ್ದಾನೆ. ಪ್ರಿಯರೇ, ಆದ್ರೆ ದೇವ್ರ ಸ್ತೋತ್ರ, ನಾವಿದ್ದೇವೆ. ಅದಕ್ಕೆ ಸುವಾರ್ತೆ ಸಾರಬೇಕು. ಅವರನ್ನು ನಾವು ಅಲ್ಲಿಂದ ತಪ್ಪಿಸ್ಲಿಕ್ಕಾಗಿ ನಾವು ಕಂಡಂಥ ರಕ್ಷಣೆ ಇತರರು ಕಾಣಬೇಕು. ನಾವು ಅನುಭವಿಸುವ ಶಾಂತಿ ಸಮಾಧಾನ ಇತರರಿಗೆ ಸಿಗಬೇಕು. ನಮ್ಮಲ್ಲಿರುವಂಥ ಸಂತೋಷ ಅವರು ಕೂಡ ಬೇಕು. ನಾವು ಪರಲೋಕಕ್ಕೆ ಹೋಗುವಾಗ ನಮ್ಮ ಜೊತೆಗಿರುವ ನಮ್ಮ ಸಹೋದರರು, ನಮ್ಮ ಬಂಧುಗಳು, ನಮ್ಮ ಬಳಗದವರು, ನಮ್ಮ ಊರಿನವರು, ನಮ್ಮ ನಗರದವರು, ನಮ್ಮ ಒಂದು ದೇಶದವರು, ಅವರು ನಮ್ಮ ಜೊತೆಗೆ ಬರಬೇಕು ಯೇಸುವಿನ ನಾಮದಲ್ಲಿ. ಇದು ಯಾರೋ ನಮಗೆ ಹಣ ಕೊಡ್ತಾರೆ ಎಂಬುದಾಗಿ ಅಲ್ಲ, ಇದು ಆತ್ಮಗಳ ವಿಷಯ. ಇದು ಹೋರಾಟ ಆತ್ಮಗಳಿಗಾಗಿ ಆಗಿರುವಂಥದ್ದಾಗಿದೆ. ಎಲ್ಲದಕ್ಕಿಂತ ಲೋಕದಲ್ಲಿ ಬಹು ಅಮೂಲ್ಯವಾಗಿರುವಂಥದ್ದು ಒಬ್ಬ ಮನುಷ್ಯನ ಆತ್ಮ. ನೀವೊಂದು ತಕಡಿ ತಗೊಂಡು ಲೋಕದಲ್ಲಿರುವ ಆಸ್ತಿ, ಐಶ್ವರ್ಯ, ಅಂತಸ್ತು, ಬಂಗಾರ, ಬೆಜ್ರ ಎಲ್ಲವನ್ನು ನೀವು ಒಂದು ಕಡೆ ಹಾಕ್ರಿ, ಅದು ಹಿಂಗಿಳಿಬೋದು. ಅಬಾಬಾಬಾ ಎಲ್ಲ ಈ ಕಡೆ, ಇನ್ನೊಂದು ಕಡೆ ಒಬ್ಬ ಮನುಷ್ಯನ ಒಂದು ಆತ್ಮ ಹಾಕ್ರಿ, ಇದೇ ತೂಕ ಜಾಸ್ತಿ. ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ತನ್ನ ಆತ್ಮವನ್ನು ಕಳ್ಕೊಳ್ಳುವುದಾದ್ರೆ ಏನು ಪ್ರಯೋಜನ ಅಂತ ಯೇಸು ಸ್ವಾಮಿ ಹೇಳ್ತಾನೆ. ಆತ್ಮರಕ್ಷಣೆಗಾಗಿ ಎಷ್ಟು ಕೋಟಿ ರೂಪಾಯಿ, ಎಷ್ಟು ಹಣ, ಎಷ್ಟು ಕೆಜಿ ಬಂಗಾರ ಕೊಟ್ಟು ಒಂದು ಆತ್ಮನನ್ನು ನೀವು ರಕ್ಷಿಸ್ಲಿಕ್ಕೆ ಆಗ್ತದೆ. ಬಂಗಾರದಿಂದ ಮನೆ ಕಟ್ಕೊಳ್ಬಹುದು, ಮದುವೆ ಮಾಡಬಹುದು, ಬೇರೆ ಏನೋ ಮಾಡ್ಬೋದು. ಆದರೆ ಒಂದು ಆತ್ಮರಕ್ಷಣೆಗಾಗಿ ನೀವು ದುಡ್ಡು ಕೊಡೋಕ್ಕಾಗಲ್ಲ ಪ್ರಿಯರೇ. ಆತ್ಮರಕ್ಷಣೆಗಾಗಿ ಯೇಸು ಸ್ವಾಮಿ ತನ್ನ ಸ್ವಪ್ರಾಣವನ್ನು ಕೊಟ್ಟು, ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ನಮ್ಮೆಲ್ಲರನ್ನು ಆತನು ಸಂಪಾದಿಸಿಕೊಂಡಿದ್ದಾನೆ. ಅದನ್ನೇ ನಾವು ಜನರಿಗೆ ಸಾರುವವರಾಗಿದ್ದೇವೆ. ಹಲ್ಲೆಲೂಯಾ. ಆದರೆ ಸೈತಾನನೇನು ಹೇಳ್ತಾನೆ? ಅವನು ಕಣ್ಣು ಮಂಕು ಮಾಡು,
ನೀನು ಸುವಾರ್ತೆ ಹೇಳಕ್ಕೆ ಹೋಗಿ ಅವನೇನಂತಾನೆ, ಬರೀ ಕನ್ವರ್ಟ್ ಮಾಡ್ತಾರೆ ನೀವು ಕ್ರೈಸ್ತರು, ಬೇರೆ ಕೆಲಸ ಇಲ್ಲ. ಅವನದೆಲ್ಲ ತಪ್ಪು. ನಮ್ಮ ಹೋರಾಟ ಅವನ ವಿರುದ್ಧವಾಗಿ ಅಲ್ಲ, ನಮ್ಮ ಹೋರಾಟ ಅವನ ಮನಸ್ಸನ್ನು ಮಂಕು ಮಾಡಿರುವಂಥ ದುರಾತ್ಮ ಸೇನೆಗಳ ವಿರುದ್ಧವಾಗಿ ನಾವು ಹೋರಾಡುವವರಾಗಿದ್ದೇವೆ. ಅದಕ್ಕೆ ನಾವು ಅವನನ್ನು ಪ್ರೀತಿಸಬೇಕು. ಅವನನ್ನು ಮಂಕು ಮಾಡಿರುವಂಥ ದುರಾತ್ಮ ಸೇನೆಗಳನ್ನು ನಾವು ದ್ವೇಷಿಸುವವರಾಗಿದ್ದೇವೆ. ನಮ್ಮ ಹೋರಾಟ ಅವರ ವಿರುದ್ಧವಾಗಿ ಆಗಿರುವಂಥದ್ದಾಗಿದೆ. ಎಫೆಸ 2ನೇ ಅಧ್ಯಾಯ 2ನೇ ವಚನ. ಇದು ಯುದ್ಧ, ನಿಜವಾದ ಯುದ್ಧ ಪ್ರಿಯರೇ. ಎಲ್ಲ ಯುದ್ಧಗಳಿಗಿಂತ ದೊಡ್ಡ ಯುದ್ಧ ಇದು. ಆತ್ಮಗಳಿಗಾಗಿ ಆಗ್ತಾ ಇರುವಂಥ ಯುದ್ಧ. ನೀವು ಪೂರ್ವದಲ್ಲಿ, ಅಂದ್ರೆ ಸ್ವಾಮಿ ನಂಬುವ ಮುಂಚೆ, ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಆಮೇನ್, ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು, ಯಾರು ನಂಬಿಕೆ ಇಡಲ್ವೋ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ, ಅಂದ್ರೆ ಅದು ಯಾವ ಆತ್ಮ? ಅದು ದುರಾತ್ಮ, ಸೈತಾನನ ಆತ್ಮ. ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಮೊದಲು ನಾವು ಹಂಗೆ ಇದ್ವಿ. ನಮಗೆ ಇವತ್ತು ಪವಿತ್ರಾತ್ಮನ ಪ್ರೇರೇಪಣೆ, ಆದ್ರೆ ಅವ್ರಿಗೆ ಯಾವ ಆತ್ಮನ ಪ್ರೇರೇಪಣೆ? ದುರಾತ್ಮದ ಪ್ರೇರೇಪಣೆ, ಸೈತಾನನ ಪ್ರೇರೇಪಣೆ. ಕುಡಿಲೆ, ಒಡಿಲೆ, ಬಡಿಲೆ, ಮಜಾ ಮಾಡ್ಲೆ, ವ್ಯಭಿಚಾರ ಮಾಡ್ಲೆ, ಇಲ್ಲೇ ಸುಖ ಸಿಗ್ತದೆ, ಅವ್ರಿಗೆ ಪ್ರೇರೇಪಣೆ ಆಗ್ತಿರ್ತದೆ. ನಮ್ಗೆ ಹೆಂಗೆ ಪವಿತ್ರಾತ್ಮನ ಪ್ರೇರೇಪಣೆ ಆಗ್ತಿರ್ತದೋ ಅವ್ರಿಗೆ ಅಂತ ಪ್ರೇರೇಪಣೆ ಆಗ್ತಾ ಇರ್ತದೆ. ನಮಗೆ ಪವಿತ್ರಾತ್ಮನು ವಿಧೇಯತೆ ಕಡೆ ಪ್ರೇರೇಪಿಸ್ತಾನೆ, ಅವರಿಗೆ ದುರಾತ್ಮವು ಅವರಿಗೆ ಅವಿಧೇಯತೆ ಕಡೆ ಪ್ರೇರೇಪಿಸುವವನಾಗಿದ್ದಾನೆ. ಈ ಸತ್ಯ ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಅವರು ನಮ್ಮ ವೈರಿಗಳಲ್ಲ. ಆಮೆನ್. ಹಿಂಗಿರುವಾಗ ನಾವು ಏನು ಮಾಡ್ಬೇಕು? ಸಭೆಯ ಒಂದು ಸ್ಪಂದನೆ ಏನು, ಸಭೆಯ ಒಂದು ಪ್ರತಿಕ್ರಿಯೆ ಏನಾಗಿದೆ ಪ್ರಿಯರೇ? ನಾವು ಬರೀ ನನಗಾಗಿ ನಮಗಾಗಿ ಜೀವಿಸಲಿಕ್ಕೆ ಸಾಧ್ಯವಾ? ಅವ್ರಿಗೆ ಗೊತ್ತಿಲ್ಲ ಸತ್ಯ, ನಮಗೂ ಗೊತ್ತು. ಯಾಕೆ ಪೌಲನಷ್ಟು ಹಿಂಸೆ ಅನುಭವಿಸಿದ? ಯಾಕೆ ಅಷ್ಟು ಪ್ರಯಾಣಗಳು ಮಾಡಿದ? ಯಾಕೆ ಅವನು ಜೈಲ್ಗೆ ಹೋದ? ಯಾಕೆ ಒಡಿಸ್ಕೊಂಡ? ಯಾತಕ್ಕಾಗಿ? ಈ ಸತ್ಯ ಅವನಿಗೆ ಗೊತ್ತಿತ್ತು. ಅದಕ್ಕೆ ಸಭೆ ಬರೀ ನಮಗೋಸ್ಕರ ಅಲ್ಲ ನಾವಿರೋದು. ಬಂದೆ, ಆಯ್ತು ವರ ಹಾಡಾಡ್ದೆ, ಚಪ್ಪಾಳೆ ಹೊಡೆದೆ, ಕಾಣಿಕೆ ಕೊಟ್ಟೆ, ನಾನು ಹೋದೆ, ಅಬ್ಬಾ ಮುಗಿತಪ್ಪ, ಮನೆಗೆ ಹೋದೆ, ಬಿರಿಯಾನಿ ತಿಂದೆ, ಮಲ್ಕಂಡೆ, ಟಿ ವಿ ನೋಡಿದೆ, ವಾಟ್ಸಪ್ ನೋಡಿದೆ, ಫೇಸ್ಬುಕ್ನ ಸ್ವಲ್ಪ ಆಟ ಆಡಿದೆ. ಸಭೆಗೆ ಒಂದು ಜವಾಬ್ದಾರಿ ಇದೆ ಪ್ರಿಯರೇ. ಆಮೆನ್. ದೇವರು ನಮ್ಮನ್ನು ಆಟ ಆಡಕ್ಕೆ ಕರೀಲಿಲ್ಲ, ಯುದ್ಧ ಮಾಡಲಿಕ್ಕಾಗಿ ಕರೆದಿದ್ದಾನೆ, ಯೋಧರಾಗ್ಲಿಕ್ಕಾಗಿ ಕರೀತಾ ಇದ್ದಾನೆ. ಇವತ್ತು ಪ್ರತಿಯೊಬ್ಬರು ಯಾರು ನನ್ನನ್ನು ಕೇಳಿಸ್ಕೊಳ್ತಾ ಇದ್ದೀರೋ ಎಚ್ಚರಗೊಳ್ಳಿರಿ. ದೇವರು ನನ್ನ ಹೃದಯದಲ್ಲಿ ಹಾಕಿ ನಾನು ಜನರಿಗೆ ಹೇಳಿದ್. ಸೊ ನಮ್ಮ ಹೋರಾಟ ಮನುಷ್ಯ ಮಾತ್ರದವರ ಸಂಗಡವಲ್ಲ, ದುರಾತ್ಮ ಸೇನೆಗಳ ವಿರುದ್ಧವಾಗಿ. 13ನೇ ವಚನದಿಂದ ಓದೋಣ. ಎಫಿಷಿಯನ್ ಚಾಪ್ಟರ್ 6. ಆದದರಿಂದ ಕಠಿಣ ಯುದ್ಧವು ನಡೆಯುವ. ಬಾ ಹೆಂಗಿದೆ ನೋಡ್ರಿ, ಎಲ್ಲರೂ ಹೇಳ್ರಿ, ಕಠಿಣ ಯುದ್ಧ, ಕಠಿಣ ಯುದ್ಧ. ಯುದ್ಧದ ಸಮಯದಲ್ಲಿ ಹೆಂಗಿರ್ಬೇಕು ನಾವು? ಯಾವಾಗ ಕ್ಯಾಶುವಲ್ ಆಗಿ ಮಾಮೂಲಾಗಿರೋದು ಬೇರೆ. IPL ನಡೀತಿತ್ತು ಮೊನ್ನೆ, ರೈಟ್? ಅವಾಗ ಪಾಕಿಸ್ತಾನ ಇಂಡಿಯಾ ಯುದ್ಧ ಸ್ವಲ್ಪ ಆಯ್ತು. ಅವಾಗ ಆಗುವಾಗ IPL ಎಲ್ಲ ಸ್ವಲ್ಪ ದಿನ ಕ್ಯಾನ್ಸಲ್ ಮಾಡಿದ್ರ ಇಲ್ಲ? ಮಾಡಿದ್ರು. ಯಾಕೆ? ಇದು ಆಟದ ಸಮಯವಲ್ಲ, ಯುದ್ಧದ ಸಮಯ. ಯುದ್ಧದ ಸಮಯದಲ್ಲಿ ಆಟ ಆಡ್ಲಿಕ್ಕೆ ಚಾನ್ಸೇ ಇಲ್ಲ. ನಾವು ಇಂಥ ಯುದ್ಧದ ವಿರುದ್ಧವಾಗಿ ಇರುವಾಗ ನಾವು ಇನ್ನೆಷ್ಟು ಆಟಗಳನ್ನು ಆಡುವುದನ್ನು ನಿಲ್ಲಿಸಬೇಕು. ಕಠಿಣ ಯುದ್ಧ ಅಂತೇಳಿ, ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದ್ದೆಲ್ಲವನ್ನು ಮಾಡಿ ಜೈಶಾಲಿಗಳಾಗಿ ನಿಲ್ಲುವುದಕ್ಕೂ. ನೋಡ್ರಿ, ಇಲ್ಲಿ ಸೋಲೋಕಲ್ಲ, ಇಲ್ಲಿ ಎದುರಿಸ್ಬೇಕು, ನಿಲ್ಲಬೇಕು, ಜೈಶಾಲಿಗಳಾಗಬೇಕು. ಹಾಗೆ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಎಲ್ಲರೂ ಒಂದ್ಸರಿ ಕೈ ಎತ್ತಿ ಹೇಳ್ರಿ, ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ನಾನು ತೆಗೆದುಕೊಳ್ತೇನೆ. ಹಲ್ಲೆಲೂಯಾ.
ಇದು ಆಯುಧಗಳು ತೆಗೆದುಕೊಳ್ಳುವಂತ ಸಮಯ, ಇದು ಯುದ್ಧ ಮಾಡುವಂತ ಸಮಯ, ಇದು ಯುದ್ಧ ಘೋಷಿಸಲ್ಪಟ್ಟಿದೆ ಆಗ್ಲೇ. ನಾವು ಇವಾಗ ಸ್ಟಾರ್ಟ್ ಮಾಡೋದಲ್ಲ, ಅದಾಗ್ಲೇ ಆಗ್ಬಿಟ್ಟಿದೆ. ನಾವು ಇವಾಗ ತಿಳ್ಕೋಬೇಕು, ಆಯುಧಗಳನ್ನು ತೆಗೆದುಕೊಳ್ಳಬೇಕು. ಆಮೆನ್. ಮುಂದೆ ನೋಡ್ರಿ ಏನಂತ ಹೇಳ್ತತೆ, ಬೇಗ ನೋಡೋಣ. 14, ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನವಾದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಆಮೇನ್. ಇಲ್ಲಿ ನೀತಿ ಎಂಬ ವಜ್ರ ಕವಚ ಹಾಕೊಳ್ಬೇಕಂತ. ಸತ್ಯವೆಂಬ ನಡುಕಟ್ಟನ್ನು ಕಟ್ಕೊಳ್ಬೇಕು. ಸತ್ಯವೆಂಬ ನಡುಕಟ್ಟಂದ್ರೆ ಅರ್ಥವೇನು? ಸತ್ಯ ಅಂತಂದ್ರೆ ದೇವ್ರ ವಾಕ್ಯ ಸತ್ಯ, ಸುಮ್ಮನೆ ಕೊಟೇಶನ್ ಕೋಟ್ ಮಾಡೋದಲ್ಲ, ದೇವ್ರ ವಾಕ್ಯ ಕೋಟ್ ಮಾಡೋದಲ್ಲ. ಸತ್ಯ ಅಂತಂದ್ರೆ ನಿನ್ನ ಜೀವಿತದಲ್ಲಿ ಯಾವುದು ಅಸತ್ಯ ಇರಬಾರ್ದು. ಅಸತ್ಯ ಅಂದ್ರೆ ಮೋಸ ಮಾಡೋದು, ಒಳಗೊಂದು ಹೊರಗೊಂದು, ಪಾಸ್ಟರ್ ಮುಂದೆ ಒಂದು, ಇನ್ನೊಂದು ಗಂಡೆ ಮುಂದೆ ಒಂದು, ಹೆಂಡತಿ ಮುಂದೆ ಒಂದು, ಹೊರಗಡೆ ಇನ್ನೊಂದು ಅಂತ ತೋರ್ಪಡುವಿಕೆಗಳು ಇರಬಾರ್ದು. ನೀನು ಒಳಗೇನಿದೆಯೋ ಅದೇ ಹೊರಗಾಗಿರ್ಬೇಕು, ಹೊರಗೇನಿದೆಯೋ ಒಳಗಿರ್ಬೇಕು ನೀನು, ಅದು ಸತ್ಯ. ಆಮೆನ್. ಸತ್ಯವೆಂಬ, ಆಮೇಲೆ ಹೇಳ್ತಾನೆ ಸಮಾಧಾನ ವಿಷಯವಾದ ಸುವಾರ್ತೆಯನ್ನು ತಿಳಿಸುವ ಸಿದ್ಧವಾದ ಮನಸ್ಸು. ಅಂದ್ರೆ ಸುವಾರ್ತೆ ಸಾರುವುದರಲ್ಲಿ ಸಿದ್ಧ ಮನಸ್ಸಿರ್ಬೇಕು ಪ್ರಿಯರೇ. ಕೆರಗಳು ಅಲ್ಲಿ ಏನಕ್ಕೆ ಅದನ್ನ ಹೋಲಿಸಿದಾನಂದ್ರೆ, ತಿಳಿಸುವ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಕೆರಗಳಂದ್ರೆ ಸ್ಟಪ್ಲಿ, ಸ್ಯಾಂಡಲ್ಸ್, ರೈಟ್? ಅದನ್ನ ಯಾವಾಗ ಹಾಕ್ಕೊಂತೀವಿ ನಾವು? ಕಾಲ್ಗೆ ಯಾವಾಗ ಹಾಕ್ಕೊಂತೀವಿ? ಇನ್ನೇನು ಲಾಸ್ಟ್ ಇನ್ನು ಹೋಗ್ಬೇಕು, ಎಲ್ಲ ರೆಡಿಯಾಗಿ ಹಿಂಗೆ ಹೋಗ್ಬೇಕು ಅನ್ನುವಾಗ ನಾನು ಕೆರಗಳನ್ನು ಹಾಕ್ಕೊಂತೀನಿ. ಅದು ಏನನ್ನು ಸೂಚಿಸ್ತದಂದ್ರೆ, ಸುವಾರ್ತೆ ಸಾರ್ತೇನೆ, ನಾನು ಹೋಗ್ತೇನೆ, ನಾನು ಸುವಾರ್ತೆ ಸಾರ್ತೇನೆ, ಮಹಾ ಆದೇಶವನ್ನು ನಾನು ನೆರವೇರಿಸ್ತೇನೆ. ಹೋಗಿರಿ ಲೋಕದ ಕಟ್ಟ ಕಡೆಗೆ, ಸುವಾರ್ತೆಯನ್ನು ಸಾರಿರಿ. ಆ ಸುವಾರ್ತೆ ಸಾರಲಿಕ್ಕೆ ಸಿದ್ಧವಾದ ಮನಸ್ಸಿರ್ಬೇಕಂತೆ. ಸುವಾರ್ತೆ ಸಾರುವುದೊಂದು ಆಯುಧವಾಗಿದೆ. ಹಲ್ಲೆಲೂಯಾ. ಅದು ಬಾಂಬ್ ಹಾಕ್ದಂಗೆ ಅದು ಸೈತಾನ್ ಮೇಲೆ. ಯಾಕೆ ಗೊತ್ತಾ? ಸುವಾರ್ತೆ ನೀನು ಹೇಳ್ತಿ, ಅವ್ರು ಕೇಳ್ತಾರೆ, ಕೇಳಿದ್ರೆ ಏನು ಬರ್ತದೆ? ನಂಬಿಕೆ ಬರ್ತತೆ. ನಂಬಿಕೆ ಬಂದ್ರೆ ಏನು ಮಾಡ್ತಾರೆ? ದೇವ್ರ ಮೇಲೆ ಮೊರೆ ಇಡ್ತಾರೆ. ಮೊರೆ ಇಟ್ಟರೆ ಏನಾಗ್ತದೆ? ರಕ್ಷಣೆ ಹೊಂದುತ್ತಾರೆ. ಅವ್ರು ಮೊರೆ ಇಳದೆ ಇದ್ರೆ ರಕ್ಷಣೆ ಹೊಂದಲ್ಲ. ಕೇಳದೆ ಇದ್ರೆ, ನಂಬಿಕೆ ಇಲ್ಲದೆ ಇದ್ರೆ ಮೊರೆ ಇಡಲ್ಲ. ಕೇಳದೆ ಇದ್ರೆ ನಂಬಿಕೆ ಬರಲ್ಲ. ಹೋಗದೆ ಇದ್ರೆ ಅವ್ರು ಕೇಳಲ್ಲ. ಅದಕ್ಕೆ ಹೋಗಬೇಕು, ಹೇಳಬೇಕು. ನಮ್ಮ ಸ್ನೇಹಿತರಿಗೆ, ನಮ್ಮ ಬಂಧು ಬಳಗದವರಿಗೆ, ನಮಗೆ ಪರಿಚಯ ಇರುವವರಿಗೆ ಸುವಾರ್ತೆ ಹೇಳುವಂಥ ಅಭ್ಯಾಸ ನಾವು ಮಾಡಿಕೊಳ್ಳಬೇಕು. ಇದು ನಮ್ಮ ಆಯುಧ. ನೆಕ್ಸ್ಟ್ ನೋಡ್ರಿ ಬೇಗ. ನಂಬಿಕೆ ಎಂಬ ಗುರಾಣಿಯನ್ನು, ಸೈತಾನನ ಅಗ್ನಿಬಾಣಗಳನ್ನೆಲ್ಲ ಆರಿಸುವುದಕ್ಕಾಗಿ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಎಲ್ಲರೂ ಹಿಂಗೆ ಆಕ್ಷನ್ ಮಾಡ್ರಿ. ನಂಬಿಕೆ ಎಂಬ ಗುರಾಣಿ, ವಿಶ್ವಾಸ, ಫೇತ್. ಆಮೆನ್. ಈ ನಂಬಿಕೆ ಗುರಾಣಿ ಇದ್ರೆ ಏನಾಗ್ತದೆ? ಸೈತಾನನ ಅಗ್ನಿಬಾಣಗಳು ಬಿಡ್ತಾನೆ, ಗುರಿ ಇಟ್ಟು ಛಕ 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 ಬಿಡ್ತಾನಂತೆ. ಅವಾಗ ನಾವೇನ್ ಮಾಡ್ತೀವಿ? ನಂಬಿಕೆ ಗುರಾಣಿ ಇದ್ರೆ ಆ ಅಗ್ನಿಬಾಣಗಳನ್ನೆಲ್ಲ ನೀನು ಆರಿಸ್ಲಿಕ್ಕೆ ಸಾಮರ್ಥ್ಯನಾಗ್ತಿ. ಅದಕ್ಕೆ ನಂಬಿಕೆಯಲ್ಲಿ ಬಲಗೊಳ್ಳಬೇಕು ನಾವು. ನಮಗಷ್ಟು ನಂಬಿಕೆ ಇಲ್ರಿ, ಬೆಳೆಸ್ಕೊಳ್ರಿ. ಆಮೇನ್. ನೆಕ್ಸ್ಟ್, ಇದಲ್ಲದೆ ಹೆಲ್ಮೆಟ್, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು, ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು, ಎಲ್ಲರೂ ಆಕ್ಷನ್ ಮಾಡ್ರಿ. ದೇವರ ವಾಕ್ಯವೆಂಬ ಕತ್ತಿ. ಆತ್ಮಿಕ ಯುದ್ಧದಲ್ಲಿ ಆತ್ಮಿಕ ವೈರ್ಯ ವಿರುದ್ಧವಾಗಿ ಆತ್ಮಿಕ ಆಯುಧವನ್ನು ನಾವು ಉಪಯೋಗಿಸುವವರಾಗಿದ್ದೇವೆ. ನಮ್ಮ ಆಯುಧ ಗನ್ನು, ಈ ಕತ್ತಿ ಅಲ್ಲ, ದೇವರ ವಾಕ್ಯವೆಂಬ ಕತ್ತಿ. ಅಂದ್ರೆ ಅದಕ್ಕೆ ನಾವು ಹೇಳೋದು, ವಾಕ್ಯ ಓದ್ರಿ, ವಾಕ್ಯ ತುಂಬಿಸ್ಕೊಳ್ರಿ, ವಾಕ್ಯ ಧ್ಯಾನ ಮಾಡ್ರಿ, ವಾಕ್ಯ ಅರಿಕೆ ಮಾಡ್ರಿ, ವಾಕ್ಯದಲ್ಲಿ ಬೆರೆತು ಹೋಗ್ರಿ. ಯಾಕೆ? ಅದು ನಿನ್ನ ಆಯುಧ. ಆ ಖಡ್ಗದಿಂದಲೇ ನೀನು ವೈರ್ಯನ ಖಸ್ ಖಸ್. ವಾಕ್ಯ ಇಲ್ಲದೆ ಇದ್ರೆ ನಿನ್ನ ಆಯುಧನೇ ಬಿಟ್ಬಿಟ್ಟು ನೀನು ಹೆಂಗೆ ನಿಂದಿರ್ತಿ, ಹೆಂಗೆ ಹೋರಾಡ್ತಿ, ಹೆಂಗೆ ಜಯಿಸ್ತಿ? ಏನೋ ಪಾಸ್ಟರ್ಗಳು ಹೇಳ್ತಾರಲ್ಲ, ಇದು ನಿಮ್ಮ ಉಪಯೋಗಕ್ಕೆ. ನೀವು ಕಠಿಣ ಯುದ್ಧ ನಡೆಯುವಂಥ ಸಮಯದಲ್ಲಿ ನಿಂತು ಎದುರಿಸಿ ಜಯಶಾಲಿಗಳಾಗುವುದಕ್ಕಾಗಿ. ಆಮೆನ್. ಲಾಸ್ಟ್ ಮುಂದೆ ನೋಡ್ರಿ. ಇವೆಲ್ಲ ಓಕೆ, ಇದನ್ನೆಲ್ಲ ಧರಿಸ್ಕೊಳ್ಬೇಕು. ಧರಿಸ್ಕೊಂಡು ಏನು ಮಾಡಬೇಕು? ಮುಂದೆ ನೋಡ್ರಿ, ಸ್ವಲ್ಪ ಜನ ಅಲ್ಲೇ ನಿಂತು ಬಿಡ್ತಾರೆ, ಇವೇ ಆಯುಧಗಳು ಎಂಬುದಾಗಿ. ಮುಂದೆ ನೋಡ್ರಿ ಏನು ಮಾಡಬೇಕು?
ಎಲ್ಲರೂ ಹೇಳ್ರಿ, ಪವಿತ್ರಾತ್ಮ ಪ್ರೇರಿತರಾಗಿ. ಜೋರಾಗಿ ಹೇಳ್ರಿ, ಪವಿತ್ರಾತ್ಮ ಪ್ರೇರಿತರಾಗಿ. ನಮಗೆ ಪವಿತ್ರಾತ್ಮನ ಅವಶ್ಯ. ಪವಿತ್ರಾತ್ಮೇಲೆ ಆತ್ಕೊಳ್ಳಬೇಕು, ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡ್ಬೇಕು, ಪವಿತ್ರಾತ್ಮನ ನಾವು ಒಳಗಾಗಬೇಕು. ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ, ಎಲ್ಲರೂ ಹೇಳ್ರಿ ಎಲ್ಲ ಸಮಯಗಳಲ್ಲಿ. ಎಲ್ಲ ಅಂದರೆ ಅರ್ಥ ಏನು? ಎಲ್ಲ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ. ಇಲ್ಲಿ ಎಲ್ಲ ಸಮಯದಲ್ಲಿ ಪ್ರಾರ್ಥನೆ ಮಾಡ್ರಿ ಅಂತದೆ. ನಾವು ಹೆಂಗಂತೀವಿ ಅಂದರೆ, ನಂಗೆ ಸಮಯ ಸಿಕ್ಕಾಗ ಮಾಡ್ತೀನಿ ಅಂತ. ಸಿಗೋದೇ ಇಲ್ಲ, ನೀನು ಮಾಡೋದಿಲ್ಲ. నాకు ఈ టైం లేదు, నేను బిజీ ఉన్నాను. సైతానికి అదే కావాలా, ಸೈತಾನ್ಗೆ ಅದೇ ಕಾವಲ್ಲ. ಯಾಕೆ? ಇದೇ ನಮ್ಮ ದೊಡ್ಡ ಆಯುಧ. ಅವೆಲ್ಲ ಧರಿಸ್ಕೊಂಡು ಎಲ್ಲಿ ಪ್ರಾರ್ಥನೆಯಲ್ಲಿ ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಈ ಎಲ್ಲ ಆಯುಧಗಳು ಪ್ರಾರ್ಥನೆಯಲ್ಲಿ ಉಪಯೋಗಿಸ್ಬೇಕು ನಾವು. ಎಲ್ಲ ಮಾಡಿ ಪ್ರಾರ್ಥನೆ ಮಾಡಿಲ್ಲ, ಪ್ರಾರ್ಥನೆಗೆ ಬಂದಿಲ್ಲ, ಪ್ರಾರ್ಥನೆಗೆ ಸಮಯ ಇಲ್ಲ, ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡಲ್ಲ, ಸೋಂಬೇರಿತನದಿಂದ ಪ್ರಾರ್ಥನೆ ಮಾಡಲ್ಲ, ರಾತ್ರಿ ಎಲ್ಲ ಮೊಬೈಲ್ ನೋಡಿ ಪ್ರಾರ್ಥನೆ ಮಾಡಲ್ಲ, ರಾತ್ರಿ ಎಲ್ಲ ಟಿ ವಿ ನೋಡಿ ಪ್ರಾರ್ಥನೆ ಮಾಡಲ್ಲ, ಬೇರೆ ಯಾವುದ್ಯಾವುದೋ ವಿಷಯಗಳಲ್ಲಿ, ಕೆಲಸಕ್ಕೆ ಬಾರ್ದು ವಿಷಯಗಳಲ್ಲಿ ಇದಾಕಿ ನೀನು ಆಮೇಲೆ ಪ್ರಾರ್ಥನೆ ಮಾಡಲ್ಲ. ಸೈತಾನ ಹೇಳ್ತಾನೆ, ಇದ್ದೇ ಬೇಕು ನನಗೆ, ಇದ್ದೇ ಬೇಕಿತ್ತು ನನಗೆ. ಯಾಕೆ? ಪ್ರಾರ್ಥನೆ ಮಾಡಿದರೆ ದೇವದೂತರು ಬರ್ತಾರೆ, ಪ್ರಾರ್ಥನೆ ಮಾಡಿದರೆ ಪರಲೋಕದಿಂದ ಉತ್ತರ ಬರ್ತದೆ. ದಾನಿಯೇಲನು ಪ್ರಾರ್ಥನೆ ಮಾಡಿದ, ಮೊದಲನೇ ದಿನ ಪ್ರಾರ್ಥನೆ ಮಾಡಿದೆ, ದೇವರು ಉತ್ತರವನ್ನು ಕಳಿಸಿದ. ದೇವದೂತ ಉತ್ತರವನ್ನು ತೆಗೆದುಕೊಂಡು ಬರ್ತಾ ಇದ್ದ. ಅದು ಮಧ್ಯಾಕಾಶದಲ್ಲಿ ಆ ದುರಾತ್ಮ ಸೇನೆ ಅಂತ ನೋಡಿದ್ವಲ್ಲ, ಒಬ್ಬನ್ ಬಂದ, ಅಡ್ಡ ಬಂದ. ಆದರೆ ದಾನಿಯೇಲ್ ಬಿಟ್ಕೊಡ್ಲಿಲ್ಲ, ಅವನು ಪ್ರಾರ್ಥನೆ ಮಾಡ್ತಾ ಇದ್ದ. ಇನ್ನೊಬ್ಬ ದೇವದೂತನ್ ಬಂದಂದು. ಎಷ್ಟು ಹೆಚ್ಚು ನೀನು ಪ್ರಾರ್ಥನೆ ಮಾಡ್ತೀವೋ ಅಷ್ಟು ದೇವದೂತರ ಚಟುವಟಿಕೆಯನ್ನು ನೀವು ನೋಡ್ತೀವಿ. ಸ್ವಲ್ಪ ಜನ ಬರೀ ಇಲ್ಲಿ ಭಾಳ ಸೈತಾನ್ ಶಕ್ತಿ, ಇಲ್ಲಿ ಬಲೀ ದುರಾತ್ಮ, ಇಲ್ಲಿ ನಮ್ಮ ಏರಿಯಾ ಪ್ರಾರ್ಥನೆ ಮಾಡು. ದುರಾತ್ಮ ಶಕ್ತಿಗಳು ಚದುರಿ ಹೋಗ್ತವೆ. ದುರಾತ್ಮ ಚಟುವಟಿಕೆ ಅಲ್ಲ, ದೇವದೂತರ ಚಟುವಟಿಕೆಯನ್ನು ನಾವು ನೋಡುವವರಾಗಿದ್ದೇವೆ. ಆಮೇನ್. ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದ ದೇವರನ್ನು ಪ್ರಾರ್ಥಿಸಿರಿ, ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು. ಯಾವುದರಲ್ಲಿ? ಎಲ್ಲರೂ ಹೇಳ್ರಿ, ಪ್ರಾರ್ಥನೆಯಲ್ಲಿ ಸ್ಥಿರಚಿತ್ತರಾಗಿದ್ದು. ಬರೀ ಮಾಡೋದೇ ಅಲ್ಲ, ಪ್ರಾರಂಭ ಮಾಡೋದೇ ಅಲ್ಲ. ದೇವ್ರಿಗೆ ಸ್ತೋತ್ರ. ನನಗೊಂದು ಭಯ ಏನಂದ್ರೆ, ಈ 15 ದಿನಗಳು ಅದ್ಭುತವಾದ ಉಪವಾಸ ಪ್ರಾರ್ಥನೆಗಳು ಮಾಡಿದ್ದೇವೆ. ಶನಿವಾರ ಪ್ರಾರ್ಥನೆ ಮಾಡಿ ಕೆಲವರು ಅವಾಗಲೇ ಡೌನ್ ಆಗಿದ್ದಾರೆ. 15 ದಿನ ಬಂದವರು ಈ ಶನಿವಾರ ಬರ್ತಿಲ್ಲ. ಗುಗ್ಗರಟ್ಟಿ ಅವ್ರು ಬಂದಿಲ್ಲ ಬೆಳಿಗ್ಗೆ. ನಿಮ್ಮ ಆಯುಧ ಕೆಳಗಾಕ್ಬಿಟ್ರಿ. ಕಾರಣಗಳಿರ್ಬೋದು, ಆದರೆ ಏನು ಕಾರಣ ಕೊಟ್ಟರು, ಯುದ್ಧದಲ್ಲಿ ನಾನು ಆಯುಧ ಕೆಳಗಾಕ್ಬಿಟ್ರೆ ಯುದ್ಧ ಹೆಂಗೆ ಗೆಲ್ಲಿಯೋದು? ಶುಕ್ರವಾರ ಪ್ರಾರ್ಥನೆಗಳು, ರೈಟ್? ಬೆಳಿಗ್ಗೆ ಶನಿವಾರ ಬೆಳಿಗ್ಗೆ ಸಾಯಂಕಾಲ ನಾವು ಅದಕ್ಕೆ ಇಡ್ತಾರೆ. ಯಾಕೆ? ಇದು ನಮ್ಮ ಆಯುಧ, ಇದು ಯುದ್ಧದ ಸಮಯ. ನಾವು ಜನರಿಗಾಗಿ, ಕುಟುಂಬಗಳಿಗಾಗಿ, ನಮ್ಮ ನಗರಕ್ಕಾಗಿ, ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಯಾಕಂದರೆ ಸಕಲ ವಿಧವಾದ ಪ್ರಾರ್ಥನೆಗಳಿಂದಲೂ ವಿಜ್ಞಾಪನೆಗಳಿಂದ ಪ್ರಾರ್ಥಿಸಿರಿ, ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಮಲಗಿಕೊಳ್ಳಿರಿ. ಪ್ರಾರ್ಥನೆ ಮಾಡಿದರೆ ಎಚ್ಚರ ಇದ್ದಂಗೆ, ಪ್ರಾರ್ಥನೆ ಮಾಡಿಲ್ಲ ಅಂದರೆ ನೀನು ಕಣ್ಣು ತೆಗೆದಿದ್ರೂ ಆತ್ಮಿಕವಾಗಿ ಮಲ್ಕೊಂಡಂಗೆ. ಪ್ರಾರ್ಥನೆ ಮಾಡುವವರಿಗೂ ಅವ್ರಿಗೂ ಪ್ರಯೋಜನ ಇಲ್ಲ, ಮಾಡದೇ ಇರುವವರು ಅವ್ರ ಜೀವಿತದಲ್ಲಿ ಲಾಭ ಇಲ್ಲ, ಅವ್ರ ದೇವರ ರಾಜ್ಯಕ್ಕೂ ಪ್ರಯೋಜನವಿಲ್ಲ. ನಿಮ್ಮನ್ನು ಖಂಡಿಸ್ಲಿಕ್ಕೆ ನಾನು ಹೇಳ್ತಾ ಇಲ್ಲ, ಎಚ್ಚರಿಸ್ಲಿಕ್ಕೆ ಹೇಳ್ತಾ ಇದ್ದೇನೆ. ಆದ್ರೆ ದೇವ್ರ ಸ್ತೋತ್ರ, ದೇವರೇನೋ ಮಾಡ್ತಾ ಇದ್ದಾನೆ. ಆಮೆನ್. ನಾವು ಉಪವಾಸ ಪ್ರಾರ್ಥನೆಗಳು ಮಾಡಿದಾಗಿಂದ ಸುಮಾರು 37 ಜನಕ್ಕೆ ಸುವಾರ್ತೆ ಹೇಳಿದ್ದೇವೆ. ಸುಮಾರು 17 ಜನ ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡಿದ್ದಾರೆ. ಅದ್ಭುತ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಇದು ಬರೀ ಪ್ರಾರಂಭ. ಇದು ನಾವು ಸಭೆಯಾಗಿ ಮುಂದೆ ನುಗ್ತಾ ಇದ್ದೇವೆ. ಆಮೇನ್. ನಮ್ಮ ಊರಿನ ಜನರು ನರಕಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗಬೇಕು ಅವರಿಗೆ. ನಾನು ಹೇಳಿದ ಅರ್ಥ ಆಯ್ತೋ ಇಲ್ಲ ಗೊತ್ತಿಲ್ಲ. ಏನಕ್ಕೆ ಕಷ್ಟ ಆಗಬೇಕು? ನರಕಕ್ಕೆ ಹೋಗಕ್ಕೆ ಕಷ್ಟ ಆಗಬೇಕು. ಯಾಕಪ್ಪ ಅಂದರೆ ಎಲ್ಸಡೈ ಸಭೆಯವರು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಹೋಗೋಕ್ಕಾಗವಲ್ದು ಅನ್ಬೇಕು. ದುರಾತ್ಮ ಸೈನ್ಯಗಳು ಮಾತಾಡ್ಕೊಳ್ಬೇಕು, ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ಜನರು ರಕ್ಷಣೆ ಹೊಂದ್ತಾ ಇದ್ದಾರೋ, ನಾವು ನರಕಕ್ಕೆ ಕರ್ಕೊಂಡು ಹೋಗೋದು ಕಡಿಮೆ ಆಗಿದೆಯೋ.
ಈ ಸಾಕ್ಷಿಗಳು, ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಆಮೇಲೆ ಸಾಕ್ಷಿಗಳು ಕೇಳಬೇಕು. ಹೆಂಡತಿ ಬಂದು ಹೇಳಬೇಕು, ನನ್ನ ಗಂಡ ಬಲೆ ಕುಡಿತಿದ್ದ, ಆದರೆ ಪ್ರಾರ್ಥನೆ ಮಾಡೋದ್ರಿಂದ ಆ ಕುಡುಕತನದ ಆತ್ಮ ಅವನನ್ನು ಬಿಟ್ಟು ಹೋಗಿದೆ. ಇವತ್ತು ಅವನು ಯೇಸು ಸ್ವಾಮಿಗೆ ಹತ್ರ ಬರ್ತಾ ಇದ್ದಾನೆ, ನಮ್ಮ ಮನೇಲಿ ಹಣ ಉಳಿತಾ ಇದೆ. ಆಮೇನ್. ಇವತ್ತು ಪ್ರಿಯರೇ, ನಾವು ಎಲ್ಲಾದ್ರೂ ವ್ಯತ್ಯಾಸ ಉಂಟು ಮಾಡಬಹುದಾದ್ರೆ ಸಭೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅನೇಕ ಜನ ರೋಗದಲ್ಲಿ, ಕಾಯಿಲೆದಲ್ಲಿ, ಕಷ್ಟದಲ್ಲಿ ಇದ್ದಾರೆ, ಕಣ್ಣೀರಲ್ಲಿದ್ದಾರೆ. ಈ ಭೂಲೋಕದ ಸಮಸ್ಯೆಗಳಿಗೆ ಪರಲೋಕದ ಉತ್ತರವೇ ಪರಿಹಾರವಾಗಿದೆ. ಅದಕ್ಕೆ ನಾವೇ ನಮ್ಮ ಮೂಲಕನೇ ಅದಾಗುವಂಥದ್ದಾಗಿದೆ, ಸಭೆ ಮುಖಾಂತರ ಆಗುವಂಥದ್ದಾಗಿದೆ, ನಿಮ್ಮ ಮುಖಾಂತರ ಆಗುವಂಥದ್ದಾಗಿದೆ. ನಾವು ನಮ್ಮ ಸ್ಥಾನವನ್ನು ತೆಗೆದುಕೊಂಡು ಸರ್ವಾಯುಧಗಳನ್ನು ಧರಿಸಿಕೊಂಡು ಯಾರ ವಿರುದ್ಧವಾಗಿ ನಾವು ಹೋರಾಡ್ತಾ ಇದ್ದೇವೆ ಎಂಬುದಾಗಿ ತಿಳಿದುಕೊಂಡು ಸರ್ವ ಪ್ರಾರ್ಥನೆಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಅದರಲ್ಲಿ ಸ್ಥಿರಚಿತ್ತರಾಗಿ ನಿಂತುಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಆಗಿರುವಂಥದ್ದಾಗಿದೆ. ಪ್ರಿಯರ್, ನಾನು ಮುಗಿಸ್ತಾ ಇದ್ದೇನೆ. ಎಷ್ಟು ಜನ ಹೇಳ್ತಾ ಇದ್ದೀರಿ ನಿಮ್ಮನ್ನು ನೀವು ಪ್ರಾರ್ಥನೆಗೆ ಸಮರ್ಪಿಸಿಕೊಳ್ತೀರಿ ಎಂಬುದಾಗಿ? ನಾನು ಸುಮ್ಮನೆ ಕೇಳ್ತಾ ಇಲ್ಲ. ಎಷ್ಟು ಜನ ಯವನಸ್ಥರನ್ನ ಕೇಳ್ತಾ ಇದ್ದೀನಿ, ಹಿರಿಯರನ್ನ ಕೇಳಿಸ್ತಾ ಇದ್ದೀನಿ, ಸ್ತ್ರೀಯರನ್ನ ಕೇಳ್ತಾ ಇದ್ದೀನಿ, ಪುರುಷರನ್ನ ಕೇಳ್ತಾ ಇದ್ದೀನಿ, ಎಲ್ಲ ವಯಸ್ಸಿನವ್ರನ್ನ ನಾನು ಕೇಳ್ತಾ ಇದ್ದೇನೆ. ಎಷ್ಟು ಜನ ಸಮರ್ಪಿಸಿಕೊಳ್ತೀರೋ ಹೊಸದಾಗಿ ಪ್ರಾರ್ಥನೆಗಾಗಿ? ನಿಮ್ಮ ವೈಯಕ್ತಿಕ ಪ್ರಾರ್ಥನೆ. ಬೆಳಗ್ಗೆ ಎದ್ದೇಳ್ಬೇಕಂದ್ರೆ ರಾತ್ರಿ ಬೇಗ ಮಲಗಬೇಕು, ರಾತ್ರಿ ಬೇಗ ಮಲಗಬೇಕಂದ್ರೆ ಮೊಬೈಲ್ ಆಫ್ ಮಾಡಬೇಕು, ಫೇಸ್ಬುಕ್ ಬಂದ್ ಮಾಡ್ರಿ, ಈ ಬುಕ್ಕನ್ನು ಫೇಸ್ ಮಾಡ್ರಿ, ಜೀವಿತ ಚೇಂಜ್ ಆಗ್ತದೆ. ಆಮೇನ್. ಎಷ್ಟು ಜನ ರೆಡಿ ಇದ್ದೀರಿ? ರೆಡಿ ಇದ್ರೆ ನಿಂತ್ಕೊಳ್ರಿ ಯೇಸು ಸ್ವಾಮಿಯ ಸನ್ನಿಧಾನದಲ್ಲಿ. ಸ್ವಾಮಿ, ನಾನು ಯೋಧನಾಗಿರ್ತೇನೆ, ನಾನು ಪ್ರಾರ್ಥನೆ ವೀರನಾಗಿರ್ತೇನೆ, ನಾನು ಸೈತಾನನ ವಿರುದ್ಧವಾಗಿ ಹೋರಾಡ್ತೇನೆ, ನನ್ನ ಆಯುಧಗಳನ್ನು ನಾನು ಧರಿಸ್ತೇನೆ, ನಾನು ನಿಂತ್ಕೊಳ್ತೇನೆ ಅಂತ ಹೇಳುವವರು ಬೇಗನೆ ಕೈ ನಿಂತ್ಕೊಳ್ರಿ, ಕೈ ಮೇಲೆ ಕೆತ್ತರಿ. ಕರ್ತನ ಕಡೆ ನಾವು ನೋಡೋಣ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಾಲೆಲೂಯಾ, ವಿ ವರ್ಶಿಪ್ ಯು ಲಾರ್ಡ್. ಹಾಲೆಲೂಯಾ. ಬಾಯಿ ತೆಗೆದು ಪ್ರಾರ್ಥಿಸಿರಿ ಪ್ರಿಯರೇ. ಓ ಹಾಲೆಲೂಯಾ, 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 ಹಾಲೆಲೂಯಾ. ಓ ರಬ ಜಂದ ರಬ ರಬ. ವಾಣಿಗಳಲ್ಲಿ ಪ್ರಾರ್ಥಿಸುವ ವರ ಇರುವುದಾದರೆ ವಾಣಿಗಳಲ್ಲಿ ಪ್ರಾರ್ಥಿಸಿರಿ ಪ್ರಿಯರೇ. ಓ ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ, ಇಲ್ಲಿ ಬಂದವರಿಗೆ ಕೂಡ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಹಾಲೆಲೂಯಾ. ಸ್ವಸ್ಥತೆಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ರಕ್ಷಣೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ಪ್ರಾರ್ಥನೆ ಜೀವಿತವುಗಳು ಕಟ್ಟಲ್ಪಡುವಂತೆ ನಾವು ಪ್ರಾರ್ಥನೆ ಮಾಡ್ತೇವೆ. ಹಾಲೆಲೂಯಾ. ಸೈತಾನನ ಶಕ್ತಿಗಳ ಮುರಿಯಲ್ಪಡುವಂತೆ ನಾವು ಪ್ರಾರ್ಥನೆ ಮಾಡ್ತೇವೆ. ಮನಸ್ಸುಗಳನ್ನು ಪೀಡಿಸ್ತಾ ಇರುವಂತಹ ದುರಾತ್ಮ ಶಕ್ತಿಗಳನ್ನು ನಾವು ಮುರಿಯುವವರಾಗಿದ್ದೇವೆ ಯೇಸುವಿನ ನಾಮದಲ್ಲಿ. ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಕರ್ತನನ್ನು ಕೇಳ್ರಿ. ಒಂದು ವೇಳೆ ನೀವು ಪ್ರಾರ್ಥನೆ ನಿರ್ಲಕ್ಷ್ಯ ಮಾಡಿರುವುದಾದ್ರೆ ಹೇಳ್ರಿ, ಕರ್ತನೆ ಸಾರಿ ಸ್ವಾಮಿ, ನಾನು ಪ್ರಾರ್ಥನೆ ನಿರ್ಲಕ್ಷ್ಯ ಮಾಡಿದ್ದೇನೆ, ಸೋಂಬೇರಿತನದಿಂದ ಅಥವಾ ಬೇರೆ ಸಂಗತಿಗಳಿಂದ ಇವತ್ತು ಮತ್ತೆ ನನ್ನನ್ನು ಪುನಃ ನಾನು ಪ್ರತಿಷ್ಠಿಸಿಕೊಳ್ತೇನೆ ಸ್ವಾಮಿ. ಪ್ರಾರ್ಥನೆ ಜೀವಿತವನ್ನು, ನನ್ನ ಪ್ರಾರ್ಥನೆ ಜೀವಿತ ಕಟ್ಟಲ್ಪಡಲಿ ಕರ್ತನೆ. ನನ್ನ ಪ್ರಾರ್ಥನೆ ಜೀವಿತದ ಮೇಲೆ ನೀನು ಆಶೀರ್ವದಿಸು ತಂದೆಯಾದ ದೇವರೇ. ಓ ಕರ್ತನೆ, ನನ್ನನ್ನು ಬಲಪಡಿಸು. ಕೇಳ್ರಿ, ಪವಿತ್ರಾತ್ಮನೇ ಪ್ರಾರ್ಥನೆ ಆತ್ಮವನ್ನು ಸುರಿಸು ತಂದೆಯಾದ ದೇವರೇ. ಇವತ್ತು ನಮ್ಮ ಸಭೆಯ ಮೇಲೆ, ಸಭಿಕರ ಮೇಲೆ, ಹಿರಿಯರ ಮೇಲೆ, ಕಿರಿಯರ ಮೇಲೆ, ಸ್ತ್ರೀಯರ ಮೇಲೆ, ಪುರುಷರ ಮೇಲೆ ಒಂದು ಪ್ರಾರ್ಥನೆ ಆತ್ಮ ಸ್ವಾಮಿ ನಮ್ಮನ್ನು ವಶ ಮಾಡಿಕೊಳ್ಳಲಿ ಪವಿತ್ರಾತ್ಮನಾದ ದೇವರೇ. ಹಗಲು ರಾತ್ರಿ ಪ್ರಾರ್ಥನೆ ಮಾಡುವಂತೆ, ಒಬ್ಬರಿಬ್ಬರಲ್ಲ ಕರ್ತನೆ. ಎಸ್ತರ್ ಸಮಯದಲ್ಲಿ, ಯೆಹೋಷಾಫಾಟ್ ಸಮಯದಲ್ಲಿ ಇಡೀ ಜನರು ಕರ್ತನೆ, ಯೆಹೂದ್ಯರೆಲ್ಲರೂ ಕರ್ತನೆ ಪ್ರಾರ್ಥನೆ ಮಾಡಿದಂತೆ ನಾವು ಇಡೀ ಸಭೆಯಾಗಿ ಪ್ರಾರ್ಥನೆ ಮಾಡುವಂತೆ ಒಂದು ಪ್ರಾರ್ಥನೆ ಚಲಾವಣೆ ಉಂಟಾಗಲಿ ತಂದೆಯಾದ ದೇವರೇ. ಇವತ್ತು ನನ್ನಿಂದ ಪ್ರಾರಂಭವಾಗುವಂಥದ್ದು, ನಮ್ಮ ಸಭೆಯಿಂದ ಪ್ರಾರಂಭವಾಗುವಂಥದ್ದು ಕರ್ತನೆ, ಇದು ಹಬ್ಬಲಿ 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 ತಂದೆಯಾದ ದೇವರೇ. ಓ ಎವ್ರಿ ಸ್ಪಿರಿಟ್ ಆಫ್ ಪ್ರೇಯರ್ಲೆಸ್ನೆಸ್, ಎಲ್ಲ ಪ್ರಾರ್ಥನೆ ರಹಿತ ಜೀವಿತವನ್ನು, ಆ ಬಂಧನಗಳನ್ನು, ಅಡೆತಡೆಗಳನ್ನು ಯೇಸು ನಾಮದಲ್ಲಿ ನಾವು ಮುರಿತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಲು ಅಡ್ಡಿಯಾಗಿರುವಂತ ಎಲ್ಲ ಬಂಧನಗಳು ಓ ದೇವರೇ ಮುರಿ ಕರ್ತನೆ. ನಿನ್ನ ಪವಿತ್ರಾತ್ಮನ ಶಕ್ತಿಯಿಂದ, ಇವತ್ತು ಪವಿತ್ರಾತ್ಮನ ಅಗ್ನಿಯಿಂದ ಅದು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಶರೀರ ಇಚ್ಛೆಗಳನ್ನು ಜಯಿಸುವಂತೆ ಕೃಪೆ ದಯಪಾಲಿಸು ದೇವ. ಸೋಂಬೇರಿತನವನ್ನು ಜಯಿಸಲಿಕ್ಕೆ ಕೃಪೆಯನ್ನು ದಯಪಾಲಿಸು ದೇವ. ಪ್ರಾರ್ಥನೆಯ ಪ್ರಾಧಾನ್ಯತೆ ನಮ್ಮ ಜೀವಿತದಲ್ಲಿ ಇರುವುದಕ್ಕೆ ನಮಗೆ ಸಹಾಯ ಮಾಡ್ರಿ ಸ್ವಾಮಿ ಯೇಸುವಿನ ನಾಮದಲ್ಲಿ. ಒಂದು ಉಜ್ಜೀವ ಬರಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ. ನಮ್ಮ ಪ್ರಾರ್ಥನೆ ಜೀವಿತಗಳು ಕಟ್ಟಿಕೊಂಡು ನಮಗೋಸ್ಕರ ಮಾತ್ರವಲ್ಲದೆ ಕರ್ತನೆ, ನಮ್ಮ ಪ್ರಾರ್ಥನೆಯ ಮಟ್ಟ ಹೆಚ್ಚಾಗಲಿ ಸ್ವಾಮಿ. ಜನರಿಗಾಗಿ, ರಕ್ಷಣೆ ಹೊಂದದೇ ಇರುವವರಿಗಾಗಿ, ನಶಿಸಿ ಹೋಗುವವರಿಗಾಗಿ, ನಮ್ಮ ನಗರಕ್ಕಾಗಿ, ದೇಶಕ್ಕಾಗಿ ತಂದೆಯಾದ ದೇವರೇ, ಪ್ರಾರ್ಥನೆ ವೀರರು ಈ ಸಭೆಯಿಂದ ಏಳಲಿ ಯೇಸುವಿನ ನಾಮದಲ್ಲಿ. ಇದೊಂದು ಪ್ರಾರ್ಥನೆ ಆಲಯವಾಗಿರಲಿ ದೇವ. ನಿನ್ನ ಆಲಯದಲ್ಲಿ ಪ್ರಾರ್ಥನೆ, ನಿನ್ನ ಆಲಯದಲ್ಲಿ ಸ್ತುತಿ, ನಿನ್ನ ಆಲಯದಲ್ಲಿ ಆರಾಧನೆ ಸ್ವಾಮಿ. ನಮ್ಮ ಜೀವಿತಗಳಲ್ಲಿ ಕರ್ತನೆ ಅಂತ ಜೀವಿತವಾಗಿರಲಿ. ವೈಯಕ್ತಿಕ ಕುಟುಂಬಗಳಲ್ಲಿ ಪ್ರಾರ್ಥನೆ ಉಂಟಾಗಲಿ, ಪುರುಷರಲ್ಲಿ ಪ್ರಾರ್ಥನೆ ಉಂಟಾಗಲಿ ದೇವ.
ನಾವು ಬರೀ ಸ್ಪೋರ್ಟ್ಸ್, ಬಿಸ್ನೆಸ್, ವ್ಯವಹಾರ, ಪಾಲಿಟಿಕ್ಸ್ ಮಾತನಾಡದಂತೆ ಪ್ರಾರ್ಥನೆಯಲ್ಲಿ ನಿರತರಾಗಿರುವಂತೆ, ಸ್ಥಿರಚಿತ್ತರಾಗುವಂತೆ. ಥ್ಯಾಂಕ್ ಯು ಲಾರ್ಡ್ ಫಾದರ್. ರಿಲೀಸ್ ಯುವರ್ ಗ್ಲೋರಿ. ಸ್ವಾಮಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತು ಯಾರ್ಯಾರು ಕರ್ತನೆ ಯಾವ ಯಾವ ಬಂಧನಗಳಿಂದ ಬಂದಿದ್ದಾರೋ, ಅಸ್ವಸ್ಥತೆಗಳಿಂದ ಬಂದಿದ್ದಾರೋ, ಸ್ವಾಮಿ ಕುಟುಂಬ ಸಮಸ್ಯೆಗಳಿಂದ ಬಂದಿದ್ದಾರೋ, ಕಣ್ಣೀರುಗಳಿಂದ ಬಂದಿದ್ದಾರೋ, ಇವತ್ತು ನಜರೇತಿನ ಯೇಸುವಿನ ನಾಮದಲ್ಲಿ ನಾವು ಘೋಷಿಸ್ತೇವೆ, ನಿನ್ನ ಜನರನ್ನು ಮುಟ್ಟು ಕರ್ತನೆ. ಎಲ್ಲ ಸೈತಾನನ ಬಂಧನಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಶಾಪಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಎಲ್ಲ ದುಷ್ಟ ಶಕ್ತಿಗಳು ಜನರನ್ನು ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಕುಟುಂಬಗಳನ್ನು ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ನಿನ್ನ ಸ್ವಸ್ಥತೆ ಈ ಹರಿಯಲಿ ಇನ್ ದಿಸ್ ಹೌಸ್ ಇನ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್. ಕರ್ತನೆ, ಮೊದಲನೇ ಸಾಲಿಂದ ಕೊನೆಯ ಸಾಲುವರೆಗೂ ದೇಹದಲ್ಲಿ ಪ್ರತಿಯೊಂದು ಅಂಗವು ತಲೆಯಿಂದ ಕಾಲಿನವರೆಗೂ ಗುಣವಾಗಲಿ ಯೇಸುವಿನ ನಾಮದಲ್ಲಿ. Let every sick body be healed in Jesus name. ಪ್ರತಿಯೊಂದು ಅಸ್ವಸ್ಥತೆಯಲ್ಲಿರುವವರು ಸ್ವಸ್ಥತೆ ಹೊಂದಿಕೊಳ್ಳಲಿ. ಯೇಸುವಿನ ಬಾಸುಂಡೆಗಳಿಂದ ಗುಣವಾಯಿತು ಎಂಬುದಾಗಿ ನಾನು ಘೋಷಿಸ್ತೇನೆ, ಬಿಡುಗಡೆ ಮಾಡ್ತೇನೆ ಯೇಸುವಿನ ನಾಮದಲ್ಲಿ. Be healed in the name of the Lord Jesus. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿ ಅಸ್ವಸ್ಥತೆ ಗುಣವಾಗಲಿ, ಪ್ರತಿ ದೇಹ ಗುಣವಾಗಲಿ, ಪ್ರತಿ ಬೇನೆ ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್ ಫಾದರ್. ನಿನ್ನ ಜನರನ್ನು ಮುಚ್ಚಿರಿ, ಆಶೀರ್ವದಿಸಿರಿ. ನಿನ್ನ ಆಶೀರ್ವದಿಸುವ ದೇವರು, ಪ್ರೀತಿಸುವ ದೇವರು ಕರ್ತನೆ. ನಿನಗೆಲ್ಲ ಮಹಿಮೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ. ನಂಬುವವರು ಜೋರಾಗಿ ಆಮೆನ್, ಆಮೆನ್.